ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸ್ಪೋಕನ್ ಇಂಗ್ಲೀಷ್ ವಿಡಿಯೋ ಸೀರೀಸ್ನಲ್ಲಿ ಇದು ಕ್ಲಾಸ್ ನಂಬರ್ 3 ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ 15 ರೂಲ್ಸ್ ಹೇಳ್ಕೊಡ್ತೀನಿ ಪ್ಲೂರಲ್ಸ್ ಮಾಡೋದಕ್ಕೆ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ನಿಮಗೆ ರೈಟಿಂಗ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ದರೆ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವೇನೇನು ಕಲಿತಾ ಇದ್ದೀವಿ, ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ 15 ರೂಲ್ಸ್ ಪ್ಲೂರಲ್ ಮಾಡೋದಕ್ಕೆ ಆ್ಯಂಡ್ ಎಕ್ಸಾಂಪಲ್ಸ್ನ ಕೊಡ್ತೀನಿ, ಎಕ್ಸೆಪ್ಷನ್ಸ್ನ ಕೂಡ ಹೇಳಿಕೊಡ್ತೀನಿ. ಆ್ಯಂಡ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ, ನೀವು ಯಾರ್ಯಾರು ನೋಡ್ತಾ ಇದ್ದಾರೆ ಎಲ್ಲರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡ್ತಾ ಇದ್ದೀನಿ. ಈಗ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ನೀವು ಇಷ್ಟು ದಿನದಿಂದ ಯಾಕೆ ಕಲಿತಾ ಇಲ್ಲ, ಎಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ? ವೀಡಿಯೋಸ್ಗಳಿಂದ ತುಂಬ ಜನ ಆಲ್ರೆಡಿ ಕಲಿತಾ ಇದ್ದಾರೆ, ಬಟ್ ಕೆಲವು ಜನ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದರೆ, ನೀವು ಯಾವಾಗಲೂ ಈ ಮಿಸ್ಟೇಕ್ಸ್ನ ಮಾಡ್ತಾನೆ ಇರ್ತೀರಾ. ಅದೇನು, ಯು ಆರ್ ನಾಟ್ ಹ್ಯಾವಿಂಗ್ ಪೇಷನ್ಸ್. ನೀವೇನನ್ನೇ ಕಲೀರಿ, ನಿಮ್ಮಲ್ಲಿ ಇರಬೇಕಾದಂಥ ಮೊದಲನೇ ವಿಷಯ ಏನಂದರೆ ಪೇಷನ್ಸ್. ನೀವು ಪೇಷನ್ಸ್ ಇಟ್ಕೋಬೇಕು, ನಿಧಾನವಾಗಿ ಕಲಿಬೇಕು. ನಾನು ನಿಧಾನಕ್ಕೆ ಕಲಿಸ್ತಾ ಇದ್ದೀನಿ, ಎಲ್ಲ ವಿಷಯಗಳನ್ನ ಕಲಿಸ್ತಾ ಇದ್ದೀನಿ. ಈ ವಿಡಿಯೋ ಸೀರೀಸ್ನ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ. ಇದು ಆಲ್ರೆಡಿ ಸ್ಟ್ರಕ್ಚರ್ಡ್ ಆಗಿದೆ. ಯಾವುದಾದ್ಮೇಲೆ ಏನು ಬರಬೇಕು ಅನ್ನೋದನ್ನು ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಆರ್ಡರ್ ವೈಸ್ನಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲ ಪಾಯಿಂಟ್ಸ್ಗಳು ಮುಂದಕ್ಕೆ ಕವರ್ ಆಗುತ್ತೆ, ರೈಟ್? ಸೊ ನಿಮ್ಮಲ್ಲಿ ಕೆಲವು ಜನ ನೀವು ಕಂಪ್ಲೇಂಟ್ ಮಾಡಿದರೆ ವಿಡಿಯೋ ತುಂಬ ಲೆಂಗ್ತಿ ಇದೆ ಅಂತ. ಎಸ್, ಇರುತ್ತೆ. ಯಾಕೆ ಅಂದರೆ ನಾನು ಡೀಪಾಗಿ ಹೇಳ್ಕೊಡ್ತಾ ಇದ್ದೀನಿ. ನಿಧಾನವಾಗಿ ನೀವು ಕಲಿಬೇಕು ಆ್ಯಂಡ್ ಪೂರ್ತಿಯಾಗಿ ನೋಡಬೇಕು. ಆಗಲೇ ಅಲ್ವಾ ನಾನು ಹೇಳ್ಕೊಡೋಕ್ಕೆ ಸಾಧ್ಯ. 10 ಮಿನಿಟ್ಸ್ 15 ಮಿನಿಟ್ಸ್ನಲ್ಲಿ ನಾನು ನಿಮ್ಗೇನು ಹೇಳ್ಕೊಡೋಕ್ಕಾಗುತ್ತೆ? ನೀವೇನು ಕಲಿಯೋಕ್ಕಾಗುತ್ತೆ? ಅದನ್ನು ಯೋಚನೆ ಮಾಡಿ. ಸೊ ನೀವು ಯಾರಾದರೂ ಹೇಳೋದನ್ನ ಕೇಳಿಸ್ಕೊಂಡಿದ್ದೀರಾ? ನಾನು ದಿನ 10 ಮಿನಿಟ್ಸ್ 15 ಮಿನಿಟ್ಸ್ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ನೋಡಿದ್ದೀನಿ. ಈಗ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಮಾಸ್ಟರ್ ಆಗಿದ್ದೀನಿ. ಯಾರಾದರೂ ಹೇಳಿದಾರಾ ಆ ಥರ? ದಿನ 15 ಮಿನಿಟ್ಸ್ನ ಸ್ಪೆಂಡ್ ಮಾಡಿ ನೀವೇನಾದರೂ ಅಚೀವ್ ಮಾಡೋಕ್ಕಾಗುತ್ತಾ? ಥಿಂಕ್ ಮಾಡಿ. ವಿಡಿಯೋಸ್ ಲೆಂಗ್ತಿ ಇರುತ್ತೆ, ನೀವು ಪೇಷನ್ಸಿಂದ ನೋಡಬೇಕು. ಅದಕ್ಕೆ ನಾನು ಹೇಳೋದು, ನಿಮ್ಮ ಎಲ್ಲ ಕೆಲಸ ಮುಗಿದ ಮೇಲೆ ನೈಟ್ ಟೈಮ್ ಆಗಲಿ ಅಥವಾ ಅರ್ಲಿ ಮಾರ್ನಿಂಗ್ ಆಗಲಿ ಶಾಂತಿಯಿಂದ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ವಿಡಿಯೋನ ನೋಡಿ, ಆ ಟೈಮಲ್ಲಿ ನೋಡಿ. ಅದಕ್ಕೆ ನಿಮ್ಮ ಕನ್ವೀನಿಯೆಂಟ್ ಟೈಮ್ನ ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ನಿಮಗೆ ಗೊತ್ತಿದೆಯಾ, ಎವ್ರಿ ಡೇ 3 to 4 ಅವರ್ಸ್ ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ ಒಂದು ವಿಡಿಯೋ ಮಾಡೋದಕ್ಕೆ. ಪ್ರೆಸೆಂಟೇಷನ್ನ ರೆಡಿ ಮಾಡ್ಕೋಬೇಕು, ಎಲ್ಲ ಕಂಟೆಂಟ್ನ ಟೈಪ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು, ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ನನಗೆ 3 to 4 ಅವರ್ಸ್ ಟೈಮ್ ಹಿಡಿತಾ ಇದೆ ಒಂದು ವೀಡಿಯೋಗೆ. ಸೊ ನಾನು ಪೇಷನ್ಸಿಂದ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ನಿಮ್ಮ ಹತ್ರ ಪೇಷನ್ಸ್ ಇಲ್ಲ. ಸೊ ಥಿಂಕ್ ಮಾಡಿ, ಕರೆಕ್ಟಾ ಅದು? ಆ್ಯಂಡ್ ಕಂಪ್ಲೇನಿಂಗ್ ಅಬೌಟ್ ಲಿಟಲ್ ಥಿಂಗ್ಸ್. ಎಲ್ಲರೂ ಅಲ್ಲ, ತುಂಬ ಕೆಲವು ಜನ ನೀವು ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಂಪ್ಲೇಂಟ್ ಮಾಡ್ತಿದ್ದೀರಾ. ಬ್ಯಾಕ್ಗ್ರೌಂಡ್ ಬಗ್ಗೆ, ಟೆಕ್ಸ್ಟ್ ಬಗ್ಗೆ, ಮತ್ತೇನೇನೋ ವಿಷಯಗಳ ಬಗ್ಗೆ. ನೀವು ಯಾವುದ್ರ ಮೇಲೆ ಫೋಕಸ್ ಮಾಡ್ತಿದ್ದೀರಾ? ನಿಮಗೆ ಯಾವುದು ಇಂಪಾರ್ಟೆಂಟ್ ಆಗಿರೋದಿಲ್ಲಿ? ಕಂಟೆಂಟ್ ಅಲ್ವಾ? ನಿಮ್ಮ ಡೌಟ್ಸ್ ಬಂದರೆ ಕೇಳಿ, ಕೆಳಗಡೆ ಕಾಮೆಂಟ್ ಮಾಡಿ ಡೌಟ್ಸ್ಗಳನ್ನ. ನನಗೆ ಆದಷ್ಟು ಜನರಿಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ, ರೈಟ್? ದ ರಿಯಲ್ ಲರ್ನರ್ ನೆವರ್ ಕಂಪ್ಲೇನ್ಸ್. ಅವ್ನ ಫೋಕಸ್ ಪೂರ್ತಿ ಕಂಟೆಂಟ್ ಮೇಲೆ ಇರುತ್ತೆ. ನಾನು ಏನು ಕಲಿತಾ ಇದ್ದೀನಿ, ಎಷ್ಟು ಕಲಿತಾ ಇದ್ದೀನಿ ಅಂತ, ರೈಟ್? ಆ್ಯಂಡ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಗಮನ ಇಟ್ಟು ನೋಡಿ. ನಾನೊಂದು ಪಾಯಿಂಟ್ನ ಕ್ಲಿಯರ್ ಮಾಡಿರ್ತೀನಿ, ನೀವು ಅದನ್ನು ಕೇಳಿಸ್ಕೊಳ್ಳೋದೇ ಇಲ್ಲ ಅಥವಾ ಪೂರ್ತಿಯಾಗಿ ನೋಡೇ ಇರೋದಿಲ್ಲ, ನೆಕ್ಸ್ಟ್ ವೀಡಿಯೋಗೆ ಹೋಗಿರ್ತೀರ. ಸೀರಿಯಲ್ ವೈಸ್ ನೋಡಿ, ಎಂಡ್ವರೆಗೂ ನೋಡಿ. ಆ್ಯಂಡ್ ಒಂದು ಟೈಮ್ನ ಫಿಕ್ಸ್ ಮಾಡಿಟ್ಕೊಳ್ಳಿ. ನೀವು ಕೆಲಸ ಮುಗಿಸ್ಕೊಳ್ಳಿ, ರಾತ್ರಿ 10 ಗಂಟೆಗೆ ನೋಡಿ ಅಥವಾ 11 ಗಂಟೆಗೆ ನೋಡಿ ಅಥವಾ ಅರ್ಲಿ ಮಾರ್ನಿಂಗ್ ನೋಡಿ, ಯಾವಾಗಾದರೂ ನೋಡಿ. ನೀವು ಶಾಂತಿಯಿಂದ ಕೂತ್ಕೊಂಡು ನೋಡಬೇಕು. ಎಲ್ಲ ಕೆಲಸ ಇಟ್ಕೊಂಡು ಮುಂದೆ ಇಟ್ಕೊಂಡು ಫಸ್ಟ್ ನಾನು ವೀಡಿಯೋ ನೋಡ್ಬಿಡ್ತೀನಿ. ನೋ, ನಾನು ಹೇಳಿಲ್ಲ ಆ ಥರ ನೀವು ಮಾಡಿ ಅಂತ. ಫಿಕ್ಸ್ ಟೈಮ್ ಇಟ್ಕೊಳ್ಳಿ ಅಂತಲೇ ನಾನು ಯಾವಾಗಲೂ ಹೇಳ್ತಾ ಇರೋದು. ಬಟ್ ಆ ಟೈಮ್ ಎವ್ರಿ ಡೇ ಅದೇ ಟೈಮ್ಗೆ ನೀವು ವಿಡಿಯೋ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಅದಕ್ಕೆ ನಾನು ವಿಡಿಯೋ ಥೀಮ್ನ ಡಾರ್ಕ್ ಆಗಿಟ್ಟಿದ್ದೀನಿ. ನೀವು ನೈಟ್ ಟೈಮ್ ಕೂಡ ನೋಡ್ಬೋದು. ಈ ವಿಡಿಯೋ ಸೀರೀಸ್ ಕಂಪ್ಲೀಟಾಗಿ ಪ್ಲ್ಯಾನ್ಡ್ ಆಗಿದೆ, ವೆಲ್ ಸ್ಟ್ರಕ್ಚರ್ಡ್ ಆಗಿದೆ, ಆರ್ಗನೈಸ್ಡ್ ಆಗಿದೆ. ಅದಕ್ಕೆ ನಾನು ಅಷ್ಟು ದಿನ ಟೈಮ್ ತೊಗೊಂಡಿದ್ದೆ. ಆ್ಯಂಡ್ ನಿಮ್ಗೆ ಅರ್ಥ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತ ಅನ್ನಿಸ್ತಾ ಇದ್ರು, ನೋಡಿ. ಫಸ್ಟ್ 30 ವಿಡಿಯೋಸ್ ಏನಿದೆ ತುಂಬ ಇಂಪಾರ್ಟೆಂಟ್. 1 to class 30 ತುಂಬ ಇಂಪಾರ್ಟೆಂಟ್. ಅಷ್ಟನ್ನ ಮಾತ್ರ ಮಿಸ್ ಮಾಡಬೇಡಿ. ಆ ಫಸ್ಟ್ 30 ವಿಡಿಯೋಸ್ ನೀವು ನೋಡೋಷ್ಟರಲ್ಲಿ 10 to 20% ಇಂಪ್ರೂವ್ ಆಗ್ತೀರಾ, ನೀವೆಷ್ಟೇ ದಡ್ಡರಾಗಿದ್ರು ಕೂಡ. ಚಿಕ್ಕದಾಗಿ ರಿವೈಸ್ ಮಾಡ್ತೀನಿ. ಕೌಂಟಬಲ್, ಅನ್ಕೌಂಟಬಲ್ ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೆ, ಮುಂದಕ್ಕೂ ಬರ್ತಾ ಹೋಗುತ್ತೆ, ಜಸ್ಟ್ ನೋಡ್ತಾ ಇರಿ. ಸೊ ಕೌಂಟಬಲ್ ನೌನ್ಗಳಿಗೆ ಮಾತ್ರ ಪ್ಲೂರಲ್ಸ್ ಇರುತ್ತೆ. ಸೊ ಕೌಂಟಬಲ್ ಅಂದರೆ ನಾವು ಯಾವುದಕ್ಕೆ ನಂಬರ್ ಕೊಡ್ತೀವೋ ಅದೇ, ಅಷ್ಟು ನೆನ್ಪಿಟ್ಕೊಳ್ಳಿ. ಸೊ ಈಗ ನೋಡಿ, 1 book 2 books ಅಂತೀವಿ, 1 boy 2 boys ಅಂತೀವಿ, 1 city 2 cities ಅಂತೀವಿ. ಈ ಥರ ನಂಬರ್ ಕೊಡೋಕೆ ಆದರೆ ಅದಕ್ಕೆ ಕೌಂಟಬಲ್, ಆಗಲಿಲ್ಲ ಅಂದರೆ ಅನ್ಕೌಂಟಬಲ್. ಆ ಥರ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, 1 water 2 water ಅಂತೀವ? ಇಲ್ಲ. 1 rice 2 rice ಅನ್ನಲ್ಲ ಅಲ್ವಾ? 1 weather 2 weathers ಅನ್ನಲ್ಲ, ಅವು ಅನ್ಕೌಂಟಬಲ್ ಅಷ್ಟೇ. 1 star 2 stars ಅಂತೀವ? ಎಸ್ ಅಂತೀವಿ, ಅದು ಕೌಂಟಬಲ್.
ಟೈಮ್ನಲ್ಲಿ ಕ್ಲಾಕ್ ಟೈಮ್ಗೆ ಯಾವತ್ತೂ ನಾವು ಕೌಂಟ್ ಮಾಡೋಕ್ಕೆ ಬರಲ್ಲ. ಸಮಯ ಎಷ್ಟಿದೆ, ಸಮಯ ತುಂಬ ಇದೆ ಅಥವಾ ಸಮಯ ಕಡಿಮೆ ಇದೆ ಅಂತ ಹೇಳ್ತೀವಿ. ಸೋ ಮಚ್ ಟೈಮ್ ಅಥವಾ ಲೆಸ್ ಟೈಮ್ ಅಂತೀವಿ. 1 ಟೈಮ್ 2 ಟೈಮ್ 3 ಟೈಮ್ ಅಂತ ಹೇಳಲ್ಲ. ಬಟ್ ಈವೆಂಟ್ಸ್ಗಳಿಗೆ ಹೇಳ್ತೀವಿ. ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಅಂತ ಹೇಳ್ತೀವಿ. ಅದು ಈವೆಂಟ್. ನಾನು ಹೇಳ್ತಾ ಇರೋದು ಇಲ್ಲಿ ಸಮಯದ ಬಗ್ಗೆ. ಟೈಮ್ ಅದನ್ನು ಕೌಂಟ್ ಮಾಡೋಕ್ಕಾಗಲ್ಲ. ದುಡ್ಡು ಅದನ್ನು ಕೂಡ ಕೌಂಟ್ ಮಾಡೋಕ್ಕಾಗಲ್ಲ. ನೀವು ಕರೆನ್ಸಿನ ಕೌಂಟ್ ಮಾಡ್ಬೋದು, ಬಟ್ ಮನಿನ ಕೌಂಟ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಕೌಂಟ್ ದ ಕರೆನ್ಸಿ, ಯು ಕ್ಯಾನ್ ಕೌಂಟ್ ದ ಕರೆನ್ಸಿ ನೋಟ್, ಬಟ್ ನಾಟ್ ದ ಮನಿ. ಮನಿ ಅಂದರೆ ದುಡ್ಡು. ಮನಿ ಅನ್ನೋದು ಒಂದು ಕಾನ್ಸೆಪ್ಟ್, ಗೊತ್ತಾಗ್ತಿದಲ್ಲ, ಅದನ್ನು ಕೌಂಟ್ ಮಾಡೋಕ್ಕಾಗಲ್ಲ. ಕರೆನ್ಸಿ ಇಟ್ಸ್ ಅ ಫಿಸಿಕಲ್ ಥಿಂಗ್. ಯು ಕ್ಯಾನ್ ಲಿಟ್ರಲಿ ಕೌಂಟ್ ದ ಕರೆನ್ಸಿ. ಕಾಯಿನ್ಸ್ನ ಕೌಂಟ್ ಮಾಡ್ಬೋದು, ನೋಟ್ನ ಕೌಂಟ್ ಮಾಡ್ಬೋದು. ಅದನ್ನು ಮನಿಯ ಫಾರ್ಮ್ ಕರೆನ್ಸಿ. ಸೊ ವಿ ಕ್ಯಾನ್ ಯೂಸ್ ಎ ಆ್ಯನ್. ಕೌಂಟಬಲ್ಗೆ ಮಾತ್ರನೇ ನಾವು ಎ ಆ್ಯನ್ ಯೂಸ್ ಮಾಡ್ತೀವಿ. ಎ ಆ್ಯನ್ ಅಂದ್ರೇನು, ಒಂದು ಅನ್ನೋ ಮೀನಿಂಗ್ ಕೊಡುತ್ತೆ. ನಾನು ಇದ್ರ ಮೇಲೆ ಡೀಟೇಲ್ಡಾಗಿ ಮುಂದೆ ಮಾಡ್ತೀನಿ, ನೋಡ್ತಾ ಇರಿ. ಫಾರ್ ಸಿಂಗ್ಯುಲರ್ಗಷ್ಟೇ ನೀವು ಎ ಆ್ಯನ್ ಹಾಕಬೇಕು, ಪ್ಲೂರಲ್ಗಳಿಗೆ ಹಾಕಬಾರ್ದು. ಆ್ಯಂಡ್ ಅನ್ಕೌಂಟಬಲ್ಗೆ ಯಾವತ್ತೂ ಪ್ಲೂರಲ್ಸ್ ಇರಲ್ಲ. ಅನ್ಕೌಂಟಬಲ್ಸ್ ಡೋಂಟ್ ಹ್ಯಾವ್ ಪ್ಲೂರಲ್ಸ್. ಆ್ಯಂಡ್ ವಿ ಕಾಂಟ್ ಯೂಸ್ ಎ ಆ್ಯನ್ ವಿತ್ ಅನ್ಕೌಂಟಬಲ್ ನೌನ್ಸ್. ಇಷ್ಟು ನೆನಪಿದೆಯಾ? ತಲೆ ಒಳಗೆ ಹಾಕ್ಕೊಳ್ಳಿ ಇಷ್ಟನ್ನು. ಸೊ ಸಿಂಗ್ಯುಲಾರ್ ನೌನ್ ಅಂದರೆ ಏಕವಚನ, ಪ್ಲೂರಲ್ ನೌನ್ ಅಂದರೆ ಬಹುವಚನ. ನಿಮಗೆ ಗೊತ್ತಿರುತ್ತೆ. ಅ ಬಾಯ್, ಬಾಯ್ಸ್. ಅ ಗರ್ಲ್, 2 ಗರ್ಲ್ಸ್. ಎಷ್ಟಾದರೂ ನಂಬರ್ ಹಾಕಿ. 1 ಪೆನ್, ಅ ಫ್ಯೂ ಪೆನ್ಸ್. ಅಂದರೆ ನಾವು ಕ್ವಾಂಟಿಟಿ ಹೇಳ್ತಿಲ್ಲ, ಒಬ್ಬ ಹುಡುಗಿ ಅಂತ ಹೇಳ್ತಿದ್ದೀವಿ ಅಷ್ಟೇ. 1 ಅಂದರೆ ಕ್ವಾಂಟಿಟಿನ ಹೇಳ್ತಾ ಇದ್ದೀವಿ, ಅಲ್ಲಿ ನಂಬರ್ ಇಂಪಾರ್ಟೆಂಟ್. ಯಾವಾಗ ನಂಬರ್ ಇಂಪಾರ್ಟೆಂಟ್ ಆಗಿರುತ್ತೋ ಅವು 1 ಹಾಕಿ. ಯಾವಾಗ ನಂಬರ್ ಇಂಪಾರ್ಟೆಂಟ್ ಆಗಿರಲ್ಲ, ಜಸ್ಟ್ ಒಬ್ಬಳು ಹುಡುಗಿ ಅಥವಾ ಒಬ್ಬ ಹುಡುಗ ಅಂತ ಹೇಳ್ಬೇಕಂದ್ರೆ ಎ ಹಾಕ್ತೀವಿ. ಎ ಇಸ್ ನಾಟ್ ಫಾರ್ ಕ್ವಾಂಟಿಫೈಯಿಂಗ್, 1 ಇಸ್ ಫಾರ್ ಕ್ವಾಂಟಿಫೈಯಿಂಗ್. 1 ಪೆನ್ಸಿಲ್, ಮೆನಿ ಪೆನ್ಸಿಲ್ಸ್. ಮೆನಿ ಮತ್ತು ಫ್ಯೂ ಯಾವಾಗಲೂ ಕೂಡ ಪ್ಲೂರಲ್ಗೆ ಬರುತ್ತೆ, ಕೌಂಟಬಲ್ಗೆ ಬರುತ್ತೆ. ಗೊತ್ತಾಯ್ತಲ್ಲ? ಸಿಂಗ್ಯುಲರ್ ಪ್ಲೂರಲ್ ಬರೀ ಕೌಂಟಬಲ್ಗೆ ಇರುತ್ತೆ, ಅನ್ಕೌಂಟಬಲ್ಗೆ ಇರಲ್ಲ. ತುಂಬ ಜನ ನೀವು ಮಾಡೋ ಮಿಸ್ಟೇಕ್ ಏನಂದರೆ, ಪ್ಲೂರಲ್ ಮಾಡೋದಕ್ಕೆ ಅಪಾಸ್ಟ್ರಫಿ ಹಾಕ್ತೀರಾ. ಅಪಾಸ್ಟ್ರಫಿ ಅಂದರೆ ಮೇಲ್ಗಡೆ ಒಂದು ಕಾಮಾ ಹಾಕ್ತೀರಾ, ಹಾಕಿ ಎಸ್ ಅಂತ ಬರೀತೀರಾ. ಅದು ರಾಂಗ್. ಆ ಥರ ನೀವು ಮಾಡಬಾರ್ದು. ಬಾಯ್, ಬಾಯ್ಸ್ ಈ ಥರ ಮಾಡಬಾರ್ದು. ಬಾಯ್ ಅಪಾಸ್ಟ್ರಫಿ ಎಸ್ ತಪ್ಪು. ಗರ್ಲ್, 2 ಗರ್ಲ್ಸ್ ಅಂತ ಹೇಳ್ತೀರಾ, ಪೆನ್ಗೆ ಅಪಾಸ್ಟ್ರಫಿ ಹಾಕೋದು, ಪೆನ್ಸಿಲ್ ಅಪಾಸ್ಟ್ರಫಿ ಎಸ್, ಇದು ರಾಂಗ್, ಆ್ಯಬ್ಸಲ್ಯೂಟ್ಲಿ ರಾಂಗ್. ಪ್ಲೂರಲ್ನ ಈ ಥರ ಮಾಡಲ್ಲ, ಇದ್ರ ಮೀನಿಂಗೇ ಬೇರೆ. ಬಾಯ್ ಅಪಾಸ್ಟ್ರಫಿ ಎಸ್ ಅಂದರೆ ಹುಡುಗನ, ಹುಡುಗರು ಅಲ್ಲ. ಪ್ಲೂರಲ್ಗೆ ಯಾವತ್ತೂ ಅಪಾಸ್ಟ್ರಫಿ ಇರಲ್ಲ. ಮುಂದೆ ನಾನು ಇದ್ರ ಮೇಲೂ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಇಂಗ್ಲೀಷ್ನಲ್ಲಿ 5 ವವೆಲ್ಸ್ ಇರುತ್ತೆ. ವವೆಲ್ಸ್ ಅಂದರೆ ಸ್ವರಗಳು. ಇನ್ನು ಉಳಿದಿರೋ ಎಲ್ಲ ಲೆಟರ್ಸ್ಗಳು ಕಾನ್ಸೊನೆಂಟ್ಸ್ ಅಂದರೆ ವ್ಯಂಜನಗಳು. ಯಾವುವು 5 ವವೆಲ್ಸ್? ಎ ಇ ಐ ಒ ಯು. ಸೊ ವವೆಲ್ನ ಕೆಲಸ ಏನು ಅಂದರೆ ಸೌಂಡ್ನ ಪ್ರೊಡ್ಯೂಸ್ ಮಾಡೋದು. ಸೊ ನೀವು ಒಂದು ವರ್ಡ್ನ ಪ್ರೊನೌನ್ಸ್ ಮಾಡಬೇಕು ಅಂದರೆ ಆ ವರ್ಡಲ್ಲಿ ಒಂದಾದರೂ ವವೆಲ್ ಇರಬೇಕು, ಆವಾಗಲೇ ಸೌಂಡ್ ಬರುತ್ತೆ. ಸೊ ವವೆಲ್ಸ್ಗಳು ಯಾವಾಗಲೂ ಕಾನ್ಸೊನೆಂಟ್ಸ್ ಜೊತೆ ಸೇರಿಕೊಂಡು ವರ್ಡ್ನ ಫಾರ್ಮ್ ಮಾಡುತ್ತೆ, ಅವಾಗ ನಾವು ಅದನ್ನು ಪ್ರೊನೌನ್ಸ್ ಮಾಡ್ಬೋದು. ಓಕೆ, ಫಸ್ಟ್ ರೂಲ್ ಏನಿದೆ ನೋಡಿ. ಇಫ್ ಅ ಸಿಂಗ್ಯುಲರ್ ನೌನ್ ಎಂಡ್ಸ್ ಇನ್ ಕಾನ್ಸೊನೆಂಟ್ ಪ್ಲಸ್ ವೈ, ಅಂದರೆ ಒಂದು ಪದ ನೌನ್ ಕಾನ್ಸೊನೆಂಟ್ ಪ್ಲಸ್ ವೈ ಇಂದ ಎಂಡ್ ಆದರೆ, ಇಲ್ಲಿ ನೋಡಿ, ಲೇಡಿ, ಸಿಟಿ, ಆರ್ಮಿ, ಬೇಬಿ, ಸ್ಟೋರಿ, ಪಾರ್ಟಿ. ವೈನ ಹಿಂದಿನ ಅಕ್ಷರ ಏನಿದೆ? ಕಾನ್ಸೊನೆಂಟ್ ಆಗಿದೆ, ಅಂದರೆ ವೊವೆಲ್ ಅಲ್ಲ. ಆ ಥರ ಇದ್ದಾಗ ನೀವು ವೈನ ರಿಮೂವ್ ಮಾಡಿ IESನ ಆ್ಯಡ್ ಮಾಡಿ. ನೋಡಿ, ಲೇಡೀಸ್, LADIES, ಸಿಟೀಸ್, ಆರ್ಮೀಸ್, ಬೇಬೀಸ್, ಸ್ಟೋರೀಸ್, ಪಾರ್ಟೀಸ್. ಗೊತ್ತಾಯ್ತಲ್ಲ? ಇಲ್ಲೂ ಇದೆ, ನೋಡ್ಕೊಳ್ಳಿ ನೀವು. ಸೊ ಯಾವಾಗ ಒಂದು ನೌನ್ ಕಾನ್ಸೊನೆಂಟ್ ಪ್ಲಸ್ ವೈಯಿಂದ ಎಂಡ್ ಆಗುತ್ತೆ, ಆಗ ನೀವೇನು ಮಾಡಬೇಕು? ವೈನ ರಿಮೂವ್ ಮಾಡಿ IESನ ಜಸ್ಟ್ ಜಾಯಿನ್ ಮಾಡಿ ಅಷ್ಟೇ. ಗೊತ್ತಾಯ್ತಲ್ಲ? ಇದು ಫಸ್ಟ್ ರೂಲ್. ನೆಕ್ಸ್ಟ್, ವೊವೆಲ್ ಪ್ಲಸ್ ವೈ ಇದ್ದರೆ, ಇಲ್ಲಿ ನೋಡಿ, ಎಲ್ಲದರಲ್ಲೂ ವೊವೆಲ್ ವೈ ಇದೆ. ಆಗಲೇ ಕಾನ್ಸೊನೆಂಟ್ ಪ್ಲಸ್ ವೈ ಇತ್ತು, ಈಗ ವೊವೆಲ್ ಪ್ಲಸ್ ವೈ ಇದೆ. ಲಾಸ್ಟ್ ಲೆಟರ್ಸ್ ನಾನು ಹೇಳ್ತಾ ಇದ್ದೀನಿ. OY, AY, EY, UY. ಆಗೇನು ಮಾಡಬೇಕು? ಜಸ್ಟ್ ಆ್ಯಡ್ S. ಬಾಯ್ಸ್, ಡೇಸ್, ಕೀಸ್. ಸೊ ಗೊತ್ತಾಯ್ತಲ್ಲ? ಈ ರೂಲ್ನ ನೆನ್ಪಿಟ್ಕೋಬೇಕು. ಈ ಫಸ್ಟ್ ವೀಡಿಯೋ ಫುಲ್ಲಾಗಿ ನೋಡಿ, ಸೆಕೆಂಡ್ ಟೈಮ್ ಇದರ ನೋಟ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಲಿಸ್ಟ್ ತುಂಬ ಬೇಕಾಗಿದೆ ಅಂದರೆ ನೀವು ಜಸ್ಟ್ ಗೂಗಲ್ ಸರ್ಚ್ ಮಾಡಬಹುದು. ಸಿಂಗ್ಯುಲಾರ್ ನೌನ್ಸ್ ಎಂಡಿಂಗ್ ಇನ್ ವೊವೆಲ್ ಪ್ಲಸ್ ವೈ ಆ ಥರ ಸರ್ಚ್ ಮಾಡಿ ನಿಮಗೆ ಲಿಸ್ಟ್ ಸಿಗುತ್ತೆ. ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು. ನೆಕ್ಸ್ಟ್, ನೌನ್ಗಳು ಈ ಲೆಟರ್ಸಿಂದ ಎಂಡ್ ಆಗ್ತಿದ್ರೆ, SH ಇಂದ, CH, S, X ಅಥವಾ Z ಇಂದ ಎಂಡ್ ಆಗ್ತಾ ಇದ್ರೆ, ನೋಡಿ ಆಗ್ತಾ ಇದೆ ಅಲ್ವಾ? ಅದಕ್ಕೆ ನೀವು ESನ ಆ್ಯಡ್ ಮಾಡಬೇಕು, ಆಗ ಅವು ಪ್ಲೂರಲ್ ಆಗುತ್ತೆ. ಗ್ಲಾಸ್, ಗ್ಲಾಸಸ್. ಸೊ ಗ್ಲಾಸ್ ಅಂದರೆ ಯಾವುದು? ನೀರು ಕುಡಿತೀವಿ, ವಾಟರ್, ಆ ಗ್ಲಾಸ್ ಇದು. ನಾ ಆ ಗ್ಲಾಸ್ ಬಗ್ಗೆ ಮಾತಾಡ್ತೀನಿ. ವಿಂಡೋ ಗ್ಲಾಸ್ ಅಲ್ಲ ಇದು. ಗೊತ್ತಾಗ್ತಿದೆ ಅಲ್ವಾ? ನೆನಪಿಟ್ಕೊಳ್ಳಿ. ಕ್ಲಾಸ್, ಕ್ಲಾಸಸ್, ಗ್ಯಾಸಸ್,
bosses, asses, atlases, right? Buzzes, boxes, foxes, taxes, faxes, waxes. ಆ್ಯಂಡ್ ಇನ್ನಷ್ಟಿದೆ ನೋಡಿ ಇಲ್ಲಿ, ಡಿಶಸ್, ವಿಶಸ್. ಸೊ ಪ್ರೊನೌನ್ಸಿಯೇಷನ್ ಕೂಡ ನೀವು ಕೇಳಿಸ್ಕೊತಾ ಹೋಗಿ. ಬ್ರಷಸ್, ಬುಷಸ್, ಕ್ಲಾಶಸ್, ಸ್ಮ್ಯಾಶಸ್. ವಾಚ್. ಸೊ ಇಲ್ಲಿ ನೋಡಿ CH ಇಂದ ಎಂಡ್ ಆಗ್ತಾ ಇದೆ, ಇದಕ್ಕೂ ಕೂಡ ನೀವು ES ಸೇರಿಸ್ಬೇಕು, ಆಗಲೇ ಇವು ಪ್ಲೂರಲ್ ಆಗುತ್ತೆ. ವಾಚಸ್, ಬೆಂಚಸ್, ಚರ್ಚಸ್, ಕ್ಯಾಚಸ್, ಸ್ವಿಚಸ್ ಆ್ಯಂಡ್ ಮ್ಯಾಚಸ್. ಯಾವ ವರ್ಡ್ಗಳು SH, CH, SX, Z ಇಂದ ಎಂಡ್ ಆಗುತ್ತೋ ಅದಕ್ಕೆ ನೀವು ES ಹಾಕಿದ್ರೆ ಮಾತ್ರ ಪ್ಲೂರಲ್ ಆಗುತ್ತೆ. ನೆಕ್ಸ್ಟ್ ರೂಲ್, O ಇಂದ ಎಂಡ್ ಆದಾಗ, ಸೊ ಇಲ್ಲಿ ನೋಡಿ ಎಲ್ಲ ವರ್ಡ್ಸ್ಗಳು O ಇಂದ ಎಂಡ್ ಆಗ್ತಾ ಇದೆ, ಆಗ ನೀವು ಜಸ್ಟ್ ಎಸ್ನ ಸೇರಿಸ್ಬೇಕು ಈ ಪರ್ಟಿಕ್ಯುಲರ್ ಸೆಟ್ ಆಫ್ ವರ್ಡ್ಸ್ಗೆ. ಅವಕಾಡೋಸ್, ಕಮ್ಯಾಂಡೋಸ್, ಕನ್ಚೆರ್ಟೋಸ್. ಸೊ ಪ್ರೊನೌನ್ಸಿಯೇಷನ್ ನೋಡಿ, ಕಾನ್ಚೆಟೋಸ್. ಇದು ಮ್ಯೂಸಿಕಲ್ ನೋಟ್ಸ್ಗೆ ರಿಲೇಟೆಡ್ ಆಗಿರೋ ವರ್ಡ್. ಯೂರೋಸ್, ಕಿಲೋಸ್, ಲೋಗೋಸ್. ಮತ್ತು ಅಗೇನ್ ಫೋಟೋಸ್, ಪಿಯಾನೋಸ್, ರೇಡಿಯೋಸ್, ಸೋಲೋಸ್, ಸೊಪ್ರಾನೋಸ್, ಝೂಸ್, ರೈಟ್? ಸೊ ಕೆಲವು ಸೆಟ್ ಆಫ್ ವರ್ಡ್ಸ್ಗಳು O ಇಂದ ಎಂಡ್ ಆದಾಗ ನೀವು ಜಸ್ಟ್ ಎಸ್ ಆ್ಯಡ್ ಮಾಡಬೇಕು. ಇಲ್ಲಿ ನಿಮಗೆ ಎಕ್ಸಾಂಪಲ್ನಲ್ಲಿ ಕಾಣಿಸ್ತಾ ಇದೆ. ಇನ್ನು ಕೆಲವು ವರ್ಡ್ಗಳು O ಇಂದ ಎಂಡ್ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿದೆ, ಬಟ್ ಇವುಗಳಿಗೆಲ್ಲ ESನ ನಾವು ಆ್ಯಡ್ ಮಾಡಬೇಕು. ಸೊ ಇದರಲ್ಲಿ ಕ್ಲಿಯರ್ ಆದಂಥ ರೂಲ್ಗಳಿಲ್ಲ, ಬಟ್ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಇದೇ ಥರ ಪ್ರಾಕ್ಟೀಸ್ ಮಾಡಿ. ವರ್ಡ್ಗಳನ್ನ ನೀವು ಬೈಹಾರ್ಟ್ ಮಾಡಿ ನೆನ್ಪಿಟ್ಕೋಬೇಕಷ್ಟೇ. ನೀವು ಬುಕ್ಸ್ನ, ಇಂಗ್ಲೀಷ್ ಟೆಕ್ಸ್ಟ್ನ ಓದ್ತಾ ಇದ್ದರೆ ಜಸ್ಟ್ ಅಲ್ಲಿ ವರ್ಡ್ಸ್ಗಳು ಕಾಣ್ತಾ ಇರುತ್ತೆ, ನಿಮಗೆ ಪರಿಚಯ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದಲ್ವಾ? ಸೊ ಈ ಎಲ್ಲ ವರ್ಡ್ಗಳಿಗೆ ನಾವು ES ಸೇರಿಸ್ಬೇಕು, ಆಗಲೇ ಪ್ಲೂರಲ್ ಆಗುತ್ತೆ. ಹೀರೋಸ್, ಮ್ಯಾಂಗೋಸ್, ಪೊಟೆಟೋಸ್. ಸೊ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಬೇಕು. ಪೊಟೆಟೋಸ್, ಟೊಮಾಟೋಸ್, ಎಕೋಸ್, ಕಾರ್ಗೋಸ್, ವೋಲ್ಕ್ಯಾನೋಸ್, ವೀಟೋಸ್. ಸೊ ಇಲ್ಲಿ ನಿಮಗೆ ವರ್ಡ್ಗಳ ಮೀನಿಂಗೇ ಗೊತ್ತಾಗ್ತಿಲ್ಲ ಅಂದರೆ ನಾನು ನಿನ್ನೆ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ ಹೇಗೆ ವರ್ಡ್ನ ಸರ್ಚ್ ಮಾಡಬೇಕು ಅಂತ. ಸೊ ಅಲ್ಲಿ ಹೋಗಿ ಸರ್ಚ್ ಮಾಡಿ, ಅಥವಾ ನೀವು ಗೂಗಲ್ ಇಮೇಜಸ್ನಲ್ಲಿ ಹೋಗಿ ಕೂಡ ಸರ್ಚ್ ಮಾಡಿದರೆ ಆ ಇಮೇಜ್ ನಿಮಗೆ ಕಾಣುತ್ತೆ. ಸೊ ನೀವು ಆ ಕೆಲಸನೂ ಇವತ್ತು ಮಾಡಿ. ಇದರಲ್ಲಿ ನಿಮ್ಮ ಭಾಳಷ್ಟು ವರ್ಡ್ಗಳ ಮೀನಿಂಗ್, ಪಿಕ್ಚರ್ಸ್ ನಿಮಗೆ ಸಿಗುತ್ತೆ. ನೀವೇ ಟ್ರೈ ಮಾಡಿ, ರೈಟ್? ನಾನು ಈ ವಿಡಿಯೋದಲ್ಲಿ ನಿಮಗೆ ರೂಲ್ಸ್ನ ಹೇಳ್ತಾ ಇದ್ದೀನಿ, ಸಿಂಗ್ಯುಲರಿಂದ ಪ್ಲೂರಲ್ ಮಾಡೋವಾಗ ಏನೇನು ಯಾವ್ಯಾವ ಸ್ಪೆಲ್ಲಿಂಗ್ ಇರುತ್ತೆ ಅನ್ನೋದು. ಇಲ್ಲಿ ನಾನು ತುಂಬ ಫೋಕಸ್ ಮೀನಿಂಗ್ಸ್ ಮೇಲೆ ಇಲ್ಲ, ರೈಟ್? ನೀವು ಅದನ್ನು ಸರ್ಚ್ ಮಾಡಿ. ನೆನ್ನೆ ಅದರ ಟ್ರಿಕ್ ನಾನು ಹೇಳ್ಕೊಟ್ಟಿದ್ದೆ, ನೆನಪಿದೆ ಅಲ್ವಾ? ಆ್ಯಂಡ್ ಇನ್ನೂ ಕೆಲವು ನೌನ್ಗಳು O ಇಂದ ಎಂಡ್ ಆಗಿರುತ್ತೆ, ಬಟ್ ಇವುಗಳಿಗೆ ನೀವು ES ಆದರೂ ಆ್ಯಡ್ ಮಾಡ್ಬೋದು, ಎಸ್ ಆದರೂ ಆ್ಯಡ್ ಮಾಡ್ಬೋದು. ಬಫೆಲೋ, ES ಕೂಡ ಓಕೆ, ಎಸ್ ಕೂಡ ಓಕೆ. ಕೆಲವು ಕಡೆ ಕೆಲವು ರೀತಿ ಯೂಸ್ ಆಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಯಾವ್ದು ನಾವು ಯೂಸ್ ಮಾಡಬೇಕು? ES ತುಂಬ ಕಾಮನ್. ಕಾರ್ಗೋಸ್, ಮಸ್ಕಿಟೋಸ್, ES ಅಥವಾ ಎಸ್ ಎರಡೂ ಕೂಡ ಯೂಸೇಜ್ನಲ್ಲಿದೆ. ಮೋಟೋಸ್, ಟೊರ್ನೇಡೋಸ್, ವೋಲ್ಕ್ಯಾನೋಸ್. ಬಟ್ ಇದರಲ್ಲಿ ನಾವು ಯಾವುದನ್ನು ಯೂಸ್ ಮಾಡಬೇಕು? ES ತುಂಬ ಕಾಮನ್ ಇದೆ, ಸೊ ನೀವು ESನೇ ಯೂಸ್ ಮಾಡಿ. ಹಾಗೆ ES ಹಾಕಿದಾಗಲೇ ಅದು ಪ್ರಾಪರ್ ಪ್ಲೂರಲ್ ಆಗುತ್ತೆ. ಬಟ್ ನೆನಪಿಟ್ಕೊಳ್ಳಿ, ಎಸ್ನ ಕೂಡ ಈ ವರ್ಡ್ಗಳಿಗೆ ಮಾತ್ರ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್, ನೌನ್ಗಳು F ಅಥವಾ FE ಇಂದ ಎಂಡ್ ಆಗುತ್ತೆ, ಗೊತ್ತಿದೆ ಅಲ್ವಾ? ನೋಡಿ ಇಲ್ಲಿ FE ಇಂದ ಎಂಡ್ ಆಗ್ತಿದೆ ಅಥವಾ F ಇಂದ ಎಂಡ್ ಆಗ್ತಾ ಇದೆ. ಇವುಗಳಿಗೆ ನೀವು F ಅಥವಾ FEನ ರಿಮೂವ್ ಮಾಡಿ, F ಇದ್ದರೆ Fನ ರಿಮೂವ್ ಮಾಡಿ, FE ಇಂದ ಎಂಡ್ ಆಗ್ತಿದ್ರೆ FEನ ರಿಮೂವ್ ಮಾಡಿ, VESನ ಸೇರಿಸ್ಬೇಕು. ವೈಫ್, ವೈವ್ಸ್ ಅನ್ಬೇಕು. ಪ್ರೊನೌನ್ಸಿಯೇಷನ್ ನೋಡಿ, ವೈಫ್ಸ್ ಅಲ್ಲ, ವೈವ್ಸ್, ಸೌಂಡ್ ಬರಬೇಕು. ಅದೇ ಥರ ಲೈವ್ಸ್, ನೈವ್ಸ್, ಹೌಸ್, ಲೀವ್ಸ್, ಥೀವ್ಸ್, ರೈಟ್? ನೋಡಿ F ಇಲ್ಲ, FE ಕೂಡ ಇಲ್ಲ. EF ಅಲ್ಲ, FE ಮಾತ್ರ. wolves, shelves, selves, cows, scarves, loaves, ರೈಟ್? ಮೀನಿಂಗ್ನ ಹುಡುಕಿ ತಿಳ್ಕೊಳ್ಳಿ, ಆಗ ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನಿಮಗೂ ಅಭ್ಯಾಸ ಆಗುತ್ತೆ. ವರ್ಡ್ಗಳ ಮೀನಿಂಗ್ಸ್ ಹೇಗೆ ನೋಡಬೇಕು, ಗೂಗಲ್ ಇಮೇಜಸ್ನಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ ಪಿಕ್ಚರಿಂದನೂ ಕೂಡ ಕಲ್ತ್ಕೊಳ್ಳೋಕೆ ಸಿಗುತ್ತೆ. ಸೊ ಇದು ನಾವು ನೆನ್ಪಿಟ್ಕೊಳ್ಳೋದು ಕಷ್ಟ. ಸೊ ನಮಗೆ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂದರೆ ನೀವು ವೀಡಿಯೋನ 2-3 ಸರಿ ನೋಡಲೇಬೇಕು ಆ್ಯಂಡ್ ನೋಟ್ಸ್ನ ಮಾಡಿ ಬರ್ಕೊಳ್ಳೇಬೇಕು. ಅದೊಂದೇ ರೂಲ್ ಇರೋದು. ಮತ್ತು ಸಿಂಪ್ಲಿಫೈ ಮಾಡೋದಕ್ಕಾಗೋದಿಲ್ಲ. ಈಗ ಆಲ್ರೆಡಿ ನಾನು ಸಿಂಪ್ಲೆಸ್ಟ್ ಮೆಥಡ್ನಲ್ಲೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಕೆಲವು ಎಕ್ಸೆಪ್ಷನ್ಸ್ ಇದೆ ಈ ರೂಲ್ಗೆ, FE ಈ ಪದಗಳು. ಇಲ್ಲಿ ನೋಡಿ, ಈ ಪದಗಳಲ್ಲಿ ನೀವು FEನ ರಿಮೂವ್ ಮಾಡೋ ಹಾಗಿಲ್ಲ, ಇದಕ್ಕೆ ಜಸ್ಟ್ ಎಸ್ನ ಆ್ಯಡ್ ಮಾಡಬೇಕಷ್ಟೇ. ಚೀಫ್,
ಚೀಫ್ಸ್, ರೈಟ್. ಮಿಸ್ಚಿಫ್ಸ್ ನೋಡಿ, ಎಫ್ ರಿಮೂವ್ ಆಗ್ತಿಲ್ಲ, ಪ್ರೊನೌನ್ಸ್ ಕೂಡ ಮಾಡಬೇಕು. ಮಿಸ್ಚಿಫ್ಸ್, ಬಿಲೀಫ್ಸ್, ಪ್ರೂಫ್ಸ್, ಸೇಫ್ಸ್, ಫೈವ್ಸ್, ಇವೆಲ್ಲ ಎಕ್ಸೆಪ್ಷನ್ಗಳು. ಅಂದ್ರೇನು, ಇವುಗಳಿಗೆ ಈ ಲಿಸ್ಟ್ ಆಫ್ ವರ್ಡ್ಸ್ಗೆ ರೂಲ್ ಅಪ್ಲೈ ಆಗಲ್ಲ, ಇವು ರೂಲಿಂದ ಹೊರಗಿದೆ. ಬೈ ಹಾರ್ಟ್ ಮಾಡಿ, ಯಾಕಂದರೆ ನಾವು ರೂಲ್ಸ್ನ ಎಕ್ಸೆಪ್ಷನ್ನ ಬೈ ಹಾರ್ಟೇ ಮಾಡಬೇಕು, ಬೇರೆ ದಾರಿ ಇರಲ್ಲ. ಇಂಗ್ಲೀಷ್ನಲ್ಲಿ ಈ ಥರ ಇರೋವಾಗ ಕೆಲವುಗಳಿಗೆ ರೂಲ್ ಅಪ್ಲೈ ಆಗುತ್ತೆ, ಕೆಲವುಗಳಿಗೆ ಅಪ್ಲೈ ಆಗಲ್ಲ. ಅಪ್ಲೈ ಆಗೋ ಕಡೆ ಪ್ರೊನೌನ್ಸ್ ಮಾಡಲ್ಲ, ಕೆಲವು ಕಡೆ ಮಾಡ್ತೀವಿ. ಆ ಥರ ಆದಾಗ ನಾವು ಬೈ ಹಾರ್ಟ್ ಮಾಡಿ ನೆನ್ಪಿಟ್ಕೋಬೇಕಲ್ವಾ. ಆ್ಯಂಡ್ ನೆಕ್ಸ್ಟ್, ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂದರೆ ನಾವು ಇಷ್ಟೊತ್ತು ಕಲ್ತಾಗಿರಲ್ಲ, ಕಂಪ್ಲೀಟ್ಲಿ ಸ್ಪೆಲ್ಲಿಂಗೇ ಚೇಂಜ್ ಇರುತ್ತೆ. ಇಲ್ಲಿ ನೋಡಿ, ಮ್ಯಾನ್, ವುಮನ್, ಟೂತ್, ಮೌಸ್, ಚೈಲ್ಡ್, ಇಂಡೆಕ್ಸ್, ಈ ವರ್ಡ್ಗಳಿಗೆ ನೀವು ಎಸ್ ಸೇರಿಸಬಾರ್ದು. ತುಂಬ ಜನಕ್ಕೆ ಇದು ಗೊತ್ತಿರಬಹುದು. ಮ್ಯಾನ್ಗೆ ಪ್ಲೂರಲ್ ಏನು? ಮೆನ್, 2 men, few men, ರೈಟ್. ವುಮನ್, ವಿಮೆನ್, ನೋಡಿ ಇದನ್ನು ವಿಮೆನ್ ಅಂತ ಪ್ರೊನೌನ್ಸ್ ಮಾಡಬೇಕು, ವುಮೆನ್ ಅಲ್ಲ, ವಿಮಿನ್. ಮಿನ್ ಅಂತ ಸೌಂಡ್ ಬರುತ್ತೆ, ವಿಮಿನ್. ಟೂತ್ ಅಂದರೆ ಒಂದು ಹಲ್ಲು, ಟೀತ್ ಅಂದರೆ ಹಲ್ಲುಗಳು. ಮೈಸ್, ಚಿಲ್ಡ್ರನ್, ತುಂಬ ಜನ ಇಲ್ಲಿ ತಪ್ಪು ಮಾಡ್ತಾರೆ. ಚಿಲ್ಡ್ರನ್ ಅನ್ನೋದೇ ಮಕ್ಕಳು, ಅದು ಆಲ್ರೆಡಿ ಪ್ಲೂರಲ್ನಲ್ಲಿದೆ. ನೀವು ಚಿಲ್ಡ್ರನ್ಸ್ ಅಂತ ಎಸ್ನ ಸೇರಿಸಬಾರ್ದು, ರೈಟ್. ಅಪಾಸ್ಟ್ರಫಿ ಎಸ್ ಹಾಕ್ಬೋದು, ಮಕ್ಕಳ ಅಂತ ಹೇಳುವಾಗ, ಬಟ್ RENS ಸ್ಪೆಲ್ಲಿಂಗ್ ಇಲ್ಲ. ಇಂಡೆಕ್ಸ್, ಇಂಡಿಸಿಸ್, ನೋಡಿ ಪ್ರೊನೌನ್ಸಿಯೇಷನ್ ಇಂಡಿಸಿಸ್. ಪರ್ಸನ್ ಅಂದರೆ ಒಬ್ಬ ವ್ಯಕ್ತಿ, ಪೀಪಲ್ ಜನ. ಆಕ್ಸ್, ಆಕ್ಸನ್. ಗೂಸ್, ಗೀಸ್. ಫುಟ್, ಫೀಟ್. ಮ್ಯಾಟ್ರಿಕ್ಸ್, ಮ್ಯಾಟ್ರಿಸಿಸ್, ನೋಡಿ ಮ್ಯಾಟ್ರಿಸಿಸ್ ಸೌಂಡ್ ನೋಡಿ, ಮ್ಯಾಟ್ರಿಸಿಸ್. ಕ್ವಿಝಸ್, ರೈಟ್. ಆ್ಯಂಡ್ ತುಂಬ ಫಾರ್ಮಲ್ ಪ್ಲೇಸ್ಗಳಲ್ಲಿ, ಅಫಿಷಿಯಲ್ ಲ್ಯಾಂಗ್ವೇಜ್ಗಳಲ್ಲಿ ಪರ್ಸನ್ಗೆ ಪರ್ಸನ್ಸ್ ಅಂತಾರೆ. ಕೆಲವು ಕಡೆ ಮಾತ್ರ ಯೂಸ್ ಆಗುತ್ತೆ, ಅದು ಅಫಿಷಿಯಲ್ ಆಗಿ ಯೂಸೇಜ್ನಲ್ಲಿದ್ದಾಗ, ರೈಟ್. ಅದು ಕೂಡ ಓಕೆ, ಬಟ್ ನೀವು ಡೈಲಿ ಲೈಫ್ನಲ್ಲಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಪೀಪಲ್ ಅಂತಲೇ ಹೇಳಬೇಕು, ಅದು ನೆನ್ಪಿಟ್ಟು. ನೆಕ್ಸ್ಟ್ ರೂಲ್, ಪ್ಲೂರಲ್ಸ್ ದಟ್ ಹ್ಯಾವ್ ನೋ ಚೇಂಜ್. ಅಂದರೆ ಈ ವರ್ಡ್ಗಳಿಗೆ ಪ್ಲೂರಲ್ನಲ್ಲಿ ಸ್ಪೆಲ್ಲಿಂಗ್ ಚೇಂಜೇ ಇರಲ್ಲ, ಸೇಮ್ ಇರುತ್ತೆ ಪ್ಲೂರಲ್. ನೋಡಿ, ಡೀರ್, ಡಿಯರ್. ಒಂದಿದ್ರು ಡೀರ್, ಅ ಫ್ಯೂ ಡೀರ್, ಮೆನಿ ಡೀರ್. ಫಿಶ್, ಫಿಶ್. ಒನ್ ಫಿಶ್, 2 ಫಿಶ್, ಮೆನಿ ಫಿಶ್. ಬಟ್ ತುಂಬ ಇನ್ಫಾರ್ಮಲ್ ಆಗಿ ಕೆಲವು ಕಡೆ ಫಿಶಸ್ ಅಂತಾರೆ, ಬಟ್ ಅದು ಗ್ರಾಮ್ಯಾಟಿಕಲಿ ಇಲ್ಲ, ಗ್ರಾಮರಿಯನ್ಸ್ ಅದನ್ನು ಸಪೋರ್ಟ್ ಮಾಡಲ್ಲ. ಬಟ್ ಕೆಲವು ಕಡೆ ಇನ್ಫಾರ್ಮಲ್ ಆಗಿ ಹೇಳ್ತಾರೆ, ಇಟ್ಸ್ ಓಕೆ. ಬಟ್ ಗ್ರಾಮ್ಯಾಟಿಕಲಿ ಫಿಶ್ಗೆ ಪ್ಲೂರಲ್ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ. ಶೀಪ್, ಶೀಪ್. ಸೀರೀಸ್, ಸೀರೀಸ್. ಸ್ಪೀಷೀಸ್, ಆಫ್ಸ್ಪ್ರಿಂಗ್. ಡೇಟಾ, ಹೆಡ್ ಕ್ವಾರ್ಟರ್ಸ್. ಏರ್ಕ್ರಾಫ್ಟ್, ಸ್ಪೇಸ್ ಕ್ರಾಫ್ಟ್. ಸೊ ಈ ಥರ ಕ್ರಾಫ್ಟ್ ಇಂದ ಎಂಡ್ ಆಗೋ ವರ್ಡ್ಗಳಿಗೂ ಕೂಡ ಅಷ್ಟೇ ಪ್ಲೂರಲ್ ಇರುತ್ತೆ, ಬಟ್ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ. ಚೈನೀಸ್, ಜಪನೀಸ್, ರೈಟ್. ಸೊ ಇವುಗಳಿಗೆ ಸಿಂಗ್ಯುಲಾರ್ ಆ್ಯಂಡ್ ಪ್ಲೂರಲ್ನಲ್ಲಿ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ. ನೆಕ್ಸ್ಟ್, ಆಫ್ಟರ್ ಅ ನಂಬರ್. ಕೆಲವು ವರ್ಡ್ಗಳನ್ನ ನಾವು ಕ್ವಾಂಟಿಟಿ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. ಯಾವುವು ನೋಡಿಲಿ, ಡಜನ್. ಬಟ್ ನಾವು ಡಜನ್ನ ಪ್ಲೂರಲ್ ಮಾಡೋಕ್ಕಾಗಲ್ಲ. 3 ಡಜನ್, 10 ಡಜನ್ ಅಂತಲೇ ಹೇಳಬೇಕು. ಬಟ್ ಡಜನ್ಸ್ ಆಫ್ ಬುಕ್ಸ್ ಈ ಥರ ಹೇಳಬಹುದು. ಸ್ಪೆಸಿಫಿಕ್ ಕ್ವಾಂಟಿಟಿ ಹೇಳಬೇಕಾದ್ರೆ ಡಜನ್ಸ್ ಇರಲ್ಲ. 1 ಡಜನ್, 2 ಡಜನ್, 3 ಡಜನ್, 10 ಡಜನ್. ಡಜನ್ಸ್ ಆಫ್ ಬುಕ್ ಓಕೆ, ಅಲ್ಲಿ ಹಿಂದೆ ನಂಬರ್ ಇದ್ದರೆ ಡಜನ್ಸ್ ಬರಲ್ಲ. ಗೊತ್ತಾಗ್ತಿಲ್ವಾ? ಡಜನ್ ಗಟ್ಟಲೆ ಅಂತ ಹೇಳ್ತೀವಲ್ವ, ಅಲ್ಲಿ ಬರುತ್ತೆ. 100, ಅದೇ ಥರ 500 ರುಪೀಸ್. ನೋಡಿ, ಇಲ್ಲಿ 100 ಪ್ಲೂರಲ್ ಆಗಲ್ಲ, 5 ಇದೆ, 500s ಅಂತ ಹೇಳಕ್ಕೆ ಬರಲ್ಲ. 500 ರುಪೀಸ್ ಅಥವಾ ಜಸ್ಟ್ 500 ಅಂತಲೇ ಹೇಳಬೇಕು. $500, 500 ಕಿಲೋಮೀಟರ್ಸ್, 500 ಕಿಲೋಗ್ರಾಮ್ಸ್. ಅಲ್ಲಿ ರುಪೀಸ್, ಡಾಲರ್ಸ್, ಕಿಲೋಮೀಟರ್ಸ್, ಕೆಜೀಸ್ ಅವು ಪ್ಲೂರಲ್ ಆಗುತ್ತೆ. 100 ಯಾವತ್ತೂ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಬಟ್ ಹಂಡ್ರೆಡ್ಸ್ ಆಫ್ ರುಪೀಸ್ ಈ ಥರ ಯೂಸ್ ಮಾಡ್ಬೋದು, ಅದ್ರ ಹಿಂದೆ ನಂಬರ್ ಇದ್ದರೆ ಬರಲ್ಲ. 1000 ಕೂಡ, ಇದಕ್ಕೂ ಕೂಡ ಸೇಮ್ ರೂಲ್ ಅಪ್ಲೈ ಆಗುತ್ತೆ. 5000 ಅಂತ ಹೇಳಬೇಕು ಅಥವಾ 5000 ರುಪೀಸ್ ಅಂತ ಹೇಳಬೇಕು. 5000s ತಪ್ಪು, ಅಥವಾ ಥೌಸಂಡ್ಸ್ ಆಫ್ ರುಪೀಸ್ ಕೂಡ ಹೇಳ್ಬೋದು. ಬಟ್ ಇಲ್ಲಿ ನೋಡಿ, several thousand times
ಈ ಥರ ಯೂಸ್ ಆಗುತ್ತೆ. ಸೆವ್ರಲ್ ಥೌಸಂಡ್ಸ್ ಟೈಮ್ ಅಲ್ಲ. ಮತ್ತು ಇಲ್ಲಿ ಟೈಮ್ಸ್ ಪ್ಲೂರಲ್ ಆಯ್ತಲ್ಲ, ಇದು ಈವೆಂಟ್ಗಳು, ಕ್ಲಾಕ್ ಟೈಮ್ ಅಲ್ಲ ನಾನು ಹೇಳ್ತಾ ಇರೋದು. ಟೈಮ್ಸ್ ಅಂದರೆ ಈವೆಂಟ್ಗಳು, ಸನ್ನಿವೇಶಗಳು. ಅದೇ ಥರ ಮಿಲಿಯನ್ ಕೂಡ ಮಿಲಿಯನ್ಸ್ ಅಂತ ಹೇಳಕ್ಕೆ ಬರಲ್ಲ, ನಂಬರ್ ಇದ್ದರೆ. ಅ ಫ್ಯೂ ಮಿಲಿಯನ್ ಇಯರ್ಸ್, ಕೆಲವು ಮಿಲಿಯನ್ ವರ್ಷಗಳು ಅಂತ ಅನ್ಬೇಕು. ಅಥವಾ ಮಿಲಿಯನ್ಸ್ ಆಫ್ ಇಯರ್ಸ್, ಮಿಲಿಯನ್ ಗಟ್ಟಲೆ ವರ್ಷಗಳು ಅಂತ ಅನ್ಬೋದು. ರೈಟ್? ಮಿಲಿಯನ್ ಇದ್ರೆ ನಂಬರ್ ಇದ್ದರೆ ಎ ಇದ್ದರೆ ಬರಲ್ಲ, ಮಿಲಿಯನ್ಸ್ ಮಾಡೋಕ್ಕೆ ಬರಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇಯರ್ಸ್ ಜಾಗದಲ್ಲಿ ನೀವೇನಾದರೂ ಹಾಕಿ, ಗೊತ್ತಾಗ್ತಿದೆಯಲ್ಲ, ಡಾಲರ್ಸ್ ಹಾಕಬಹುದು, ಅ ಫ್ಯೂ ಮಿಲಿಯನ್ ಡಾಲರ್ಸ್, ಅಥವಾ ಪೀಪಲ್ ಕೂಡ ಹಾಕಬಹುದು. ಸೊ ಅಲ್ಲಿ ಯಾವುದಾದ್ರೂ ಪ್ಲೂರಲ್ನ ನೀವು ಹಾಕಿ. ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇಲ್ಲಿ. ಅದೇ ಥರ ಬಿಲಿಯನ್ಗೂ ಕೂಡ ಅಪ್ಲೈ ಆಗುತ್ತೆ. ಅ ಫ್ಯೂ ಬಿಲಿಯನ್ ಇಯರ್ಸ್, ಬಿಲಿಯನ್ಸ್ ಆಫ್ ಇಯರ್ಸ್, ಈ ಥರ ಯೂಸ್ ಮಾಡ್ಕೋಬೇಕು. ನೋಡಿ, ಕ್ವಾಂಟಿಟಿ 1 ಮಿಲಿಯನ್ ಅಂದರೆ ಎಷ್ಟು, 1 ಬಿಲಿಯನ್ ಅಂದರೆ ಎಷ್ಟು, ನೋಟ್ ಮಾಡಿಟ್ಕೊಳ್ಳಿ ಇದನ್ನು. ರೈಟ್? ನೆಕ್ಸ್ಟ್ ರೂಲ್, ನೌನ್ಸ್ ದಟ್ ಆಲ್ವೇಸ್ ರಿಮೇನ್ ಸಿಂಗ್ಯುಲಾರ್. ಅಂದರೆ ನಾನು ಈಗ ಹೇಳೋ ನೌನ್ಗಳಿಗೆ ಪ್ಲೂರಲ್ಲೇ ಇರಲ್ಲ. ಯಾವುದಕ್ಕೆ ಪ್ಲೂರಲ್ ಇರಲ್ಲ? ಅನ್ಕೌಂಟಬಲ್ಗೆ. ನ್ಯೂಸ್, ಬಿಲಿಯರ್ಡ್ಸ್, ಹೇರ್, ಕಾಪರ್. ಎಸ್ ಇದೆ, ಆ ನೌನಲ್ಲೇ ಎಸ್ ಇದೆ, ಆ ಹೆಸರಲ್ಲೇ ಎಸ್ ಇದೆ, ಬಟ್ ಪ್ಲೂರಲ್ ಅಲ್ಲ. ಇವ್ಯಾವಕ್ಕೂ ಪ್ಲೂರಲ್ ಇಲ್ಲ. ಇವುಗಳ ಹಿಂದೆ ನಂಬರ್ಸ್ ಹಾಕಕ್ಕೆ ಬರಲ್ಲ, ನೆನಪಿಟ್ಟುಕೊಳ್ಳಿ. ರೈಟ್? ಕಾರ್ನ್, ಗ್ರಾಸ್, ಗೋಲ್ಡ್, ವೀಟ್, ಶುಗರ್, ಮಡ್, ಸಿಲ್ವರ್, ರೈಸ್, ಕಾಟನ್, ಮೊಲಾಸಿಸ್, ಇವ್ಯಾವುದರ ಹಿಂದೆನೂ ನೀವು ನಂಬರ್ ಹಾಕಬಾರ್ದು. ಇವುಗಳಿಗೆ ಎಸ್ ಸೇರಿಸಿ ಪ್ಲೂರಲ್ ಮಾಡಬಾರ್ದು. ಯಾಕೆಂದರೆ ಇವುಗಳಿಗೆ ಪ್ಲೂರಲ್ ಫಾರ್ಮೇ ಇಲ್ಲ. ಇವುಗಳನ್ನ ಪ್ಲೂರಲ್ ಫಾರ್ಮಲ್ಲಿ ಹೇಳೋಕ್ಕೆ ಬರಲ್ಲ. ಬಟ್ ನೆನಪಿದೆಯಾ, ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ, ಅ ಪೀಸ್ ಆಫ್ ನ್ಯೂಸ್ ಅನ್ಬೋದು, ಅ ಪೀಸ್ ಆಫ್, ಅ ಬಿಟ್ ಆಫ್, ಈ ಥರ ನೀವು ಹೇಳ್ಬೋದು. ಆ್ಯಂಡ್ ಮ್ಯಾಥಮ್ಯಾಟಿಕ್ಸ್, ಫಿಸಿಕ್ಸ್, ಅಥ್ಲೆಟಿಕ್ಸ್, ಇವುಗಳಿಗೂ ಪ್ಲೂರಲ್ ಇಲ್ಲ. ಎಸ್ ಇದೆ, ದಿ ಸ್ಪೆಲ್ಲಿಂಗ್ ಎಸ್ ಇಸ್ ಪಾರ್ಟ್ ಆಫ್ ದ ವರ್ಡ್. ಗೊತ್ತಾಗ್ತಿದೆ ಅಲ್ಲಿ, ಅದು ಪ್ಲೂರಲ್ ಅಲ್ಲ. ಮ್ಯಾಥಮ್ಯಾಟಿಕ್ಸ್ ಅಂದರೆ ಸಿಂಗ್ಯುಲಾರ್ ವರ್ಡ್. ಈ ಥರ ICS ಇಂದ ಎಂಡಾಗೋ ತುಂಬ ವರ್ಡ್ಗಳು ಸಿಂಗ್ಯುಲಾರೇ, ಪ್ಲೂರಲ್ ಇರಲ್ಲ. ಬಟ್ ಎಲ್ಲೋ ಕೆಲವು ಪ್ಲೂರಲ್ ಫಾರ್ಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಾಲಿಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಇವುಗಳನ್ನ ಪ್ಲೂರಲ್ ಆಗಿ ಕೂಡ ಬಳಸ್ಕೋತಾರೆ. ರೈಟ್? ಕೆಲವು ಎಕ್ಸೆಪ್ಷನ್ಸ್ ಇರುತ್ತೆ. ಇಷ್ಟು ನೆನಪಿಟ್ಟುಕೊಳ್ಳಿ ನೀವು. ಮುಂದೆ ನನ್ನ ವೀಡಿಯೋಸ್ನೆಲ್ಲ ನೀವು ನೋಡ್ತಾ ಹೋದರೆ ನಾನು ತುಂಬ ಎಕ್ಸಾಂಪಲ್ಸ್ ಕೊಡ್ತೀನಿ. ಆ ಎಕ್ಸಾಂಪಲ್ಸ್ನಲ್ಲಿ ತುಂಬ ವರ್ಡ್ಗಳು ಬರ್ತಾ ಹೋಗುತ್ತೆ. ಆವಾಗ ನೀವು ಕಲಿಬಹುದು. ಇಲ್ಲಿ ನಾನು ನಿಮಗೆ ಜನರಲ್ ರೂಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಾಗ್ತಿಲ್ವಾ? ಫಾಸ್ಟ್ ಆದರೆ ಪರವಾಗಿಲ್ಲ, ವಿಡಿಯೋನ ಇನ್ನೊಂದು ಸರಿ ನೋಡಿ. ಆಗ ನೀವು ನೋಟಿಸ್ ಮಾಡಿದಿರೋ ಎಷ್ಟೋ ಪಾಯಿಂಟ್ಸ್ಗಳನ್ನ ನೋಟಿಸ್ ಮಾಡ್ತೀರಾ. ಮತ್ತೆ ಸಮ್ ಸ್ಟ್ರೇಂಜ್ ನೌನ್ಸ್ ಇದೆ, ಅಂದರೆ ಇದರ ಸ್ಪೆಲ್ಲಿಂಗ್ ಒಂದೊಂದು ಸರಿ ಒಂದೊಂದು ರೀತಿ ಇರುತ್ತೆ. ಇಲ್ಲಿ ನೋಡಿ, ಡೈಸ್, ನಾವು ಬೋರ್ಡ್ ಗೇಮ್ಸ್ನ ಆಡೋದಕ್ಕೆ ಯೂಸ್ ಮಾಡ್ತೀವಿ, ಗೊತ್ತಿದೆ ಅಲ್ವಾ? ಸೊ ಅದರ ಸಿಂಗ್ಯುಲಾರ್ ಡೈ, ಪ್ಲೂರಲ್ ಡೈಸ್. ಇದು ತುಂಬ ಓಲ್ಡ್, ಇದು ತುಂಬ ಹಿಂದೆ ಯೂಸ್ ಮಾಡ್ತಾಯಿದ್ರು ಈ ರೀತಿ. ಗೊತ್ತಾಗ್ತಿದೆಯಲ್ವಾ? ಈಗಲೂ ಕೆಲವು ಕಡೆ ಯೂಸ್ ಮಾಡ್ತಾರೆ. ಒಂದಿದ್ರೆ ಒನ್ ಡೈ ಅನ್ಬೇಕು, ಡೈಸ್ ಅನ್ನೋದು ಪ್ಲೂರಲ್. ಬಟ್ ಈಗ ಮಾಡರ್ನ್ ಇಂಗ್ಲೀಷ್ನಲ್ಲಿ ಡೈಸ್ನೇ ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ, ಡೈಸೇ ಪ್ಲೂರಲ್. ಗೊತ್ತಾಗ್ತಿದೆಯಲ್ವಾ? ಸಿಂಗ್ಯುಲರ್ ಕೂಡ ಡೈಸ್, ಪ್ಲೂರಲ್ ಕೂಡ ಡೈಸ್. ಡೇಟಾ, ಮೊದಲೆಲ್ಲ ಹೇಗೆ ಯೂಸ್ ಮಾಡ್ತಿದ್ರು? ಡೇಟಮ್ ಅನ್ನೋದು ಸಿಂಗ್ಯುಲಾರ್. ಗೊತ್ತಾಗ್ತದೆ? ಮೊದಲು ಇದಕ್ಕೆ ಸಿಂಗ್ಯುಲರ್ ಫಾರ್ಮ್ ಇತ್ತು, ಈಗ ಎಲ್ಲೂ ಯೂಸ್ ಮಾಡಲ್ಲ. ಸಿಂಗ್ಯುಲಾರ್ ಕೂಡ ಡೇಟಾ, ಪ್ಲೂರಲ್ ಕೂಡ ಡೇಟಾ. ರೈಟ್? ಬಟ್ AN ಹಾಕಬಾರ್ದು ಇಲ್ಲಿ, ನೆನ್ಪಿಟ್ಕೊಳ್ಳಿ. ಅ ಪೀಸ್ ಆಫ್ ಡೇಟಾ ಅಂತಲೇ ಹೇಳಬೇಕು. ಡೇಟಾ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ನಲ್ಲಿ ಈ ಥರ ಇರುತ್ತೆ. ಮೊದಲು ಯೂಸ್ ಮಾಡ್ತಿದ್ರು ಡೇಟಮ್ ಅನ್ನೋ ವರ್ಡ್. ಮೀಡಿಯಾ, ಮೀಡಿಯಾ ಅಂದ್ರೇನು? ಮಾಧ್ಯಮ. ಯಾವುದರ ಥ್ರೂ ಇನ್ಫಾರ್ಮೇಷನ್ ಅಥವಾ ಥಿಂಗ್ಸ್ ಪಾಸ್ ಆಗುತ್ತೆ, ಅದನ್ನು ಮೀಡಿಯಾ ಅಂತಾರೆ. ಸೊ ಒರಿಜಿನಲಿ ನಾಟ್ ಓಲ್ಡ್, ಮೀಡಿಯಾ ಅನ್ನೋದು ಪ್ಲೂರಲ್. ಇದರ ಸಿಂಗ್ಯುಲರ್ ಫಾರ್ಮ್ ಮೀಡಿಯಮ್. ಮೀಡಿಯಮ್ ಅಂದರೆ ಮಾಧ್ಯಮ. ಮಾಧ್ಯಮಗಳುಗೆ ನಾವು ಮೀಡಿಯಾ ಅಂತೀವಿ. ಅದು ನ್ಯೂಸ್ ಮೀಡಿಯಾ ಆಗಿರ್ಬೋದು, ಪ್ರೆಸ್ ಮೀಡಿಯಾ ಆಗಿರ್ಬೋದು, ಅಥವಾ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗೋ ಮೀಡಿಯಮ್ ಕೂಡ ಆಗಿರ್ಬೋದು. ವೈರ್ಗಳು, ಓಕೆ, ಕೇಬಲ್ಗಳು, ಅದು ಕೂಡ ಮೀಡಿಯಮ್. ಡೇಟಾ ಟ್ರಾನ್ಸ್ಫರ್ ಆಗೋ ಮೀಡಿಯಮ್ ಅಂತೀವಿ ಅದನ್ನು. ಮೀಡಿಯಮ್ ಅನ್ನೋದು ಸಿಂಗ್ಯುಲಾರ್, ಮೀಡಿಯಾ ಅನ್ನೋದು ಪ್ಲೂರಲ್. ಬಟ್ ಈಗಿನ ಕಾಲದಲ್ಲಿ ಮೀಡಿಯಾ ಅನ್ನೋದನ್ನು ಅನ್ಕೌಂಟಬಲ್ ನೌನ್ ಸಿಂಗ್ಯುಲಾರ್ ವರ್ಬ್ ಜೊತೆನೇ ಯೂಸ್ ಮಾಡ್ತಾರೆ. ಅದು ನೆನ್ಪಿಟ್ಕೊಳ್ಳಿ. ಅನ್ಕೌಂಟಬಲ್ ನೌನ್ ಆಗಿ ಯೂಸ್ ಆಗ್ತಿದೆ ಮೀಡಿಯಾ ಅನ್ನೋದು, ಬಟ್ ಸಿಂಗ್ಯುಲಾರ್ ವರ್ಬ್ ಜೊತೆ. ಅಂದರೆ ಏನು? ಮೀಡಿಯಾ ಈಸ್ ಅಂತ, ಮೀಡಿಯಾ ವರ್ಕ್ಸ್ ಅಂತ, ಮೀಡಿಯಾ ವಾಂಟ್ಸ್, ಮೀಡಿಯಾ ಶೋಸ್, ಈ ಥರ ಯೂಸ್ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ನೆಕ್ಸ್ಟ್ ಕಂಪೌಂಡ್ ನೌನ್ಸ್ ಅಂದರೆ ನೋಡಿ ಇಲ್ಲಿ ನೀವೇ, ಪಾಸರ್ ಬಾಯ್. ಇಲ್ಲಿ 2 ವರ್ಡ್ಗಳಿದೆ, ಅದಕ್ಕೆ ನಾನು ಹೈಫನ್ ಹಾಕಿದ್ದೀನಿ ಅಲ್ಲಿ. ಈ ವರ್ಡ್ಗಳು ಕಾಮನ್ ಆಗಿ ಇದೇ ಥರ ಇರುತ್ತೆ.
ತುಂಬ ಜನ ಹಾಕಲ್ಲ. ಅಂದರೆ ಏನು, ದಾರಿ ಹೋಗ, ಹಾಗೆ ಯಾರೋ ಹೋಗ್ತಾ ಇರ್ತಾರೆ, ಅವ್ರಿಗೆ ನಾವು ಪಾಸರ್ ಬೈ ಅಂತೀವಿ. ಸೊ ಇದನ್ನು ಪ್ಲೂರಲ್ ಮಾಡಬೇಕಂದ್ರೆ ಪಾಸರ್ಸ್ ಬೈ ಅನ್ಬೇಕು. ಫಸ್ಟ್ ವರ್ಡ್ನ ಪ್ಲೂರಲ್ ಮಾಡಬೇಕು ಯಾವಾಗಲೂ ಕಂಪೌಂಡ್ ನೌನಲ್ಲಿ. ಕಂಪೌಂಡ್ ನೌನ್ ಅಂದರೆ 2-3 ನೌನ್ಗಳನ್ನ ಜಾಯಿಂಟ್ ಮಾಡಿ ಬರೆಯೋದು. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ, ಹೇಗೆ ನಾವು 2-3 ನೌನ್ಗಳನ್ನ ಕಂಬೈನ್ ಮಾಡೋದು ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ನೋಡೋದು ಮರಿಬೇಡಿ. ಅದೇ ಥರ ರನ್ನರ್ ಅಪ್, ಸ್ಪೋರ್ಟ್ಸ್ನಲ್ಲಿ ಫೈನಲ್ನಲ್ಲಿ ಸೋತವ್ರಿಗೆ ರನ್ನರ್ ಅಪ್ ಅಂತಾರೆ. ರನ್ನರ್ಸ್ ಅಪ್ ತುಂಬ ಟೀಮ್ಗಳಿದ್ರೆ. ಮದರ್ ಇನ್ ಲಾ, ಒಬ್ಬರಿದ್ರೆ ಮದರ್ ಇನ್ ಲಾ. ಸೊ ತುಂಬ ಜನ ತಪ್ಪು ಮಾಡೋದೇನಿಲ್ಲಿ, ಮದರ್ ಇನ್ ಲಾಸ್ ಅಂತಾರೆ. ಅಲ್ಲ, ಮದರ್ಸ್ ಇನ್ ಲಾ ಅನ್ಬೇಕು, ನೆನ್ಪಿಟ್ಕೊಳ್ಳಿ. ಇದೇ ಥರ ಫಾದರ್ಸ್ ಇನ್ ಲಾ, ಸಿಸ್ಟರ್ಸ್ ಇನ್ ಲಾ, ಬ್ರದರ್ಸ್ ಇನ್ ಲಾ. ಗೊತ್ತಾಗ್ತಿದೆ ಅಲ್ವಾ? ಮದರ್ಸ್ ಬ್ರದರ್ ಅಂದರೆ ಫಸ್ಟ್ ನೌನ್ನ ಪ್ಲೂರಲ್ ಮಾಡಬೇಕು, ಅದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಆಲ್ವೇಸ್ ಪ್ಲೂರಲ್. ಕೆಲವು ವರ್ಡ್ಗಳು ಯಾವಾಗಲೂ ಪ್ಲೂರಲ್ ಫಾರ್ಮ್ನಲ್ಲೇ ಇರುತ್ತೆ ಆಲ್ರೆಡಿ, ಅವುಗಳಿಗೆ ಸಿಂಗ್ಯುಲರ್ ಇರೋದಿಲ್ಲ. ಯಾವುವು ನೋಡಿ, ಕ್ಯಾಟಲ್. ಕ್ಯಾಟಲ್ ಅಂದರೆ ಏನು? ಬುಲ್ಸ್, ಕೌಸ್, ಕಾವ್ಸ್, ಇವೆಲ್ಲದಕ್ಕೂ ಗುಂಪಾಗಿ ನಾವು ಕ್ಯಾಟಲ್ ಅಂತೀವಿ. ಇವುಗಳಿಗೆ ನಾವು ನಂಬರ್ ಹಾಕಕ್ಕೆ ಬರಲ್ಲ. 1 ಕ್ಯಾಟಲ್ 2 ಕ್ಯಾಟಲ್ ಅಂತ ಹೇಳಬಾರ್ದು. ಆ ಥರ ಹೇಳಿದ್ರೆ ತಪ್ಪು, ರೈಟ್? ಸಮ್ ಕ್ಯಾಟಲ್, ಮೆನಿ ಕ್ಯಾಟಲ್ ಅನ್ಬೋದು. ಕ್ಯಾಟಲ್ ಅಂದರೆ ದನಕರು. ಅದೇ ಥರ ಪೊಲೀಸ್, ಸ್ಟಾಫ್, ಕ್ರ್ಯೂ ಇವ್ಯಾವಾಗಲೂ ಪ್ಲೂರಲ್ನಲ್ಲೇ ಇರುತ್ತೆ. ಸೊ ಪೊಲೀಸ್ ಅನ್ನೋದು ಯಾವಾಗಲೂ ಪ್ಲೂರಲ್ ಫಾರ್ಮ್ನಲ್ಲೇ ಇರುತ್ತೆ. ದ ಪೊಲೀಸ್ ಆರ್ ಅಂತಾನೇ ಹೇಳಬೇಕು, ದ ಪೊಲೀಸ್ ಈಸ್ ಇಲ್ಲ. ಓಕೆ, ಜನರಲಿ ಇಲ್ಲ. ತುಂಬ ಜನ ಇನ್ಫಾರ್ಮಲ್ಲಾಗಿ ಎಲ್ಲೋ ಯೂಸ್ ಮಾಡ್ತಾರೆ, ಬಟ್ ಗ್ರಾಮ್ಯಾಟಿಕಲಿ ಇಲ್ಲ. ಪೊಲೀಸ್ ಆರ್ ಅಂತಾನೆ ಯೂಸ್ ಮಾಡಬೇಕು. 3 ಪೊಲೀಸ್ ಮೆನ್ ಈ ಥರ ಯೂಸ್ ಮಾಡಿ. ನೀವು ನಂಬರ್ ಹಾಕಬೇಕಂದ್ರೆ ಪೊಲೀಸ್ ಮೆನ್ ವರ್ಡ್ ಜೊತೆ ಹಾಕಿ, 3 ಪೊಲೀಸ್ ಮೆನ್, ರೈಟ್? ಬಟ್ ಬೇಸಿಕ್ಲಿ ಪೊಲೀಸ್ ಅನ್ನೋದೇ ಪ್ಲೂರಲ್. ದ ಸ್ಟಾಫ್ ಆರ್, ಸ್ಟಾಫ್ ಕೂಡ ಪ್ಲೂರಲ್ಲೇ, ಬಟ್ ಇದು ಯೂಸಲ್ಲಿದೆ. ಅ ಮೆಂಬರ್ ಆಫ್ ಸ್ಟಾಫ್ ಈ ಥರ ಹೇಳ್ಬೋದು. ಆ್ಯಂಡ್ ಇದು ಕೂಡ ಹೇಳ್ಬೋದು 4 ಸ್ಟಾಫ್ 5 ಕ್ರ್ಯೂ. ಈ ವರ್ಡ್ಗಳಿಗೆ ಬರುತ್ತೆ ನಂಬರ್, ನೀವು ಹಾಕ್ಬಹುದು. ಸೊ ಈ ಥರ ಕೆಲವು ರೂಲ್ಸ್ ಇರುತ್ತೆ, ಕೆಲವು ಕಡೆ ಎಕ್ಸೆಪ್ಷನ್ಸ್ ಇರುತ್ತೆ. ಇವುಗಳನ್ನೆಲ್ಲ ನಾವು ಈ ರೀತಿ ಓದಿ ನೆನ್ಪಿಟ್ಕೋಬೇಕಷ್ಟೇ. ಇನ್ನಷ್ಟು ನೋಡಿ, ಆಲ್ವೇಸ್ ಪ್ಲೂರಲ್ ಫಾರ್ಮ್ನಲ್ಲೇ ಇರುತ್ತೆ. ದ ಬ್ರಿಟಿಷ್. ದ ಬ್ರಿಟಿಷ್ ಅಂದರೆ ಅರ್ಥ ಬ್ರಿಟನ್ನಲ್ಲಿರುವಂತಹ ಜನ. ಗೊತ್ತಾಗ್ತಿದಲ್ವಾ? ದ ಪೀಪಲ್ ಆಫ್ ಬ್ರಿಟನ್ ಆರ್ ಕಾಲ್ಡ್ ದ ಬ್ರಿಟಿಷ್. ದ ಡಚ್, ದ ಇಂಗ್ಲಿಷ್. ಸೊ ಇಂಗ್ಲೆಂಡ್ನಲ್ಲಿರೋರಿಗೆ ಇಂಗ್ಲೀಷ್ ಅಂತಾರೆ, ನೆನ್ಪಿಟ್ಕೊಳ್ಳಿ. ದ ಇಂಗ್ಲೀಷ್ ಅಂತಾರೆ, ಅಥವಾ ಇಂಗ್ಲೀಷ್ ಮ್ಯಾನ್ ಅನ್ಬೋದು ನೀವೇನಾದರೂ ನಂಬರ್ ಹಾಕ್ತೀರಾ ಅಂದರೆ. ದ ಫ್ರೆಂಚ್, ದ ಐರಿಷ್, ದ ಸ್ಪ್ಯಾನಿಷ್, ದ ವೆಲ್ಷ್. ಈ ಪದಗಳು ಸ್ಪೆಸಿಫಿಕಲಿ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇವು ಟೋಟಲ್ ಪಾಪ್ಯುಲೇಷನ್ನ ಹೇಳುತ್ತೆ. ಈ ಪದಗಳು ಅಲ್ಲಿರುವ ಜನರನ್ನು ಆ್ಯಸ್ ಅ ಹೋಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾವೆ. ಬಟ್ ಇಂಡಿಯನ್ ಅನ್ಬೋದು, ಅಮೇರಿಕನ್ ಅನ್ಬೋದು, ಇಂಡಿಯನ್ಸ್ ಅನ್ಬೋದು, ಅಮೇರಿಕನ್ಸ್ ಅನ್ಬೋದು. ಬಟ್ ನಾನು ಸ್ಪೆಸಿಫಿಕಲಿ ಈ ಪದಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಚೈನೀಸ್, ಜಾಪನೀಸ್ ಕೂಡ ಅನ್ಬೋದು. ಆ್ಯಂಡ್ ಥಿಂಗ್ಸ್ ದಟ್ ಹ್ಯಾವ್ 2 ಪಾರ್ಟ್ಸ್. ಕೆಲವು ವಸ್ತುಗಳಿಗೆ 2 ಪಾರ್ಟ್ಸ್ ಇರುತ್ತೆ, ಅವು ಯಾವಾಗಲೂ ಪ್ಲೂರಲ್ನಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್, ಟ್ರೌಸರ್ಸ್, ಜೀನ್ಸ್, ಪಜಾಮಾಸ್. ಸೊ ಇಂಗ್ಲೀಷ್ನಲ್ಲಿ ವರ್ಡ್ ಇದೆ ಪಜಾಮಾಸ್ ಅನ್ನೋದು. ಈ ವರ್ಡ್ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಿಂದ ಇಂಗ್ಲೀಷ್ಗೆ ಹೋಗಿದೆ. ಪ್ಯಾಂಟ್ಸ್, ಟೈಟ್ಸ್, ಶಾರ್ಟ್ಸ್, ಸ್ಕೇಲ್ಸ್, ಹೆಡ್ಫೋನ್ಸ್, ಸಿಸರ್ಸ್, ಗ್ಲಾಸಸ್. ಗ್ಲಾಸಸ್ ಅಂದರೆ ಕಣ್ಣಿಗೆ ಹಾಕ್ಕೊಳ್ಳೋ ಗ್ಲಾಸಸ್. ಸ್ಪೆಕ್ಟಕಲ್ಸ್, ಗಾಗಲ್ಸ್, ಬಿನಾಕ್ಯುಲರ್ಸ್, ಪ್ಲೈಯರ್ಸ್, ರೈಟ್? ಇಲ್ಲಿ ಎಲ್ಲ ಕಡೆನೂ ಎಸ್ ಇದೆ, ಎಸ್ ಹಾಕೇನೆ ಹೇಳಬೇಕು. ಇವು ಯಾವಾಗಲೂ ಪ್ಲೂರಲ್ನಲ್ಲೇ ಇರುತ್ತೆ. ಇನ್ನಷ್ಟು ನೋಡಿ, ಆರ್ಮ್ಸ್ ಅಂದರೆ ವೆಪನ್ಸ್. ಇದರಲ್ಲಿ ಎಸ್ ಇದೆ, ಇವು ಯಾವಾಗಲೂ ಪ್ಲೂರಲ್ನಲ್ಲೇ ಇರುತ್ತೆ, ಸಿಂಗ್ಯುಲರ್ಗಿರಲ್ಲ. ಕ್ಲೋತ್ಸ್, ಕಸ್ಟಮ್ಸ್. ಕಸ್ಟಮ್ಸ್ ಅಂದರೆ ಬಾರ್ಡರ್ನಲ್ಲಿ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುವಾಗ ಕಟ್ಟುವಂಥ ಟ್ಯಾಕ್ಸ್. ಅಲ್ಲಿರುವಂಥ ಟ್ಯಾಕ್ಸ್ ಆಫೀಸ್, ಓಕೆ, ಆಫೀಸರ್ಸ್, ಟ್ಯಾಕ್ಸ್ ಆಫೀಸ್ ಏನಿರುತ್ತೆ ಕಸ್ಟಮ್ಸ್ ಅಂತ ಕರಿತೀವಿ. ಅಫಿಷಿಯಲ್ಸ್ಗೆ, ಆಫೀಸ್ಗೆ ಕಸ್ಟಮ್ಸ್ ಅಂತಾರೆ. ಅರ್ನಿಂಗ್ಸ್, ಗೂಡ್ಸ್, ಮ್ಯಾನರ್ಸ್, ಓಟ್ಸ್, ಆಡ್ಸ್, ಔಟ್ಸ್ಕರ್ಟ್ಸ್, ಪ್ರಿಮಿಸಸ್, ಪ್ರೊಸೀಡ್ಸ್, ರಿಮೇನ್ಸ್, ಸಪ್ಲೈಸ್, ಸರೌಂಡಿಂಗ್ಸ್, ಥ್ಯಾಂಕ್ಸ್, ಕಂಗ್ರ್ಯಾಚುಲೇಷನ್ಸ್. ಈ ಎಲ್ಲ ವರ್ಡ್ಗಳು ಯಾವಾಗಲೂ ಪ್ಲೂರಲ್ನಲ್ಲೇ ಇರಬೇಕು. ಇವುಗಳಿಗೆ ನೀವು ಎಸ್ ತೆಗೆದು ಹೇಳಕ್ಕೆ ಬರಲ್ಲ. ನಿಮಗೆ ಮೀನಿಂಗ್ಸ್ ಏನಾದರೂ ಕಷ್ಟ ಆಗ್ತಿದ್ರೆ ನೀವು ಡಿಕ್ಷನರಿ ಹುಡುಕಿ ಅಥವಾ ಗೂಗಲ್ ಮಾಡಿ ತಿಳ್ಕೊಳ್ಳಿ. ನಾನು ಇಲ್ಲಿ ನಿಮಗೆ ರೂಲ್ಸ್ನ ಹೇಳ್ಕೊಡ್ತಾ ಇದ್ದೀನಿ, ರೈಟ್? ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಕೆಲವು ವಸ್ತುಗಳು 2 ಪಾರ್ಟ್ಸ್ನಲ್ಲೇ ಇರುತ್ತೆ. ಅವುಗಳಿಗೆ ನಾವು ಅ ಪೇರ್ ಆಫ್ ಅಂತ ಹೇಳಬೇಕು. ಯಾವ್ಯಾವು ನೋಡಿ ಇಲ್ಲಿ. ಅ ಪೇರ್ ಆಫ್ ಶೂಸ್, ಅ ಪೇರ್ ಆಫ್ ಬೂಟ್ಸ್. ಶೂಸ್ ಮತ್ತು ಬೂಟ್ಸ್ ಸಿಂಗ್ಯುಲರ್ ಪ್ಲೂರಲ್ ಎರಡರಲ್ಲೂ ಇರುತ್ತೆ. ಬಟ್ ನೀವು
ಪೇರ್ ಅಂತ ಯೂಸ್ ಮಾಡ್ತೀರಾ ಇಲ್ಲಿ, ಅದು ನಿಮಗೆ ಗೊತ್ತಿದೆ. ಬಟ್ ಇಲ್ಲಿ ನೋಡಿ, ಆ ಪೇರ್ ಆಫ್ ಗ್ಲಾಸಸ್ ಅಂತಲೇ ಅನ್ಬೇಕು. ನಾನು ಆಗಲೇ ಸ್ಲೈಡ್ನಲ್ಲಿ ಹೇಳ್ಕೊಟ್ನಲ್ಲ, ಗ್ಲಾಸಸ್, ಟ್ರೌಸರ್ಸ್, ಪ್ಯಾಂಟ್ಸ್ ಅಂತ ಒಂದಿದ್ರೂ ಕೂಡ ನೀವು ಅದಕ್ಕೆ ಅ ಪೇರ್ ಆಫ್ ಅಂತಲೇ ಹೇಳಿ, ಅ ಪೇರ್ ಆಫ್ ಗ್ಲಾಸಸ್. ನೆನ್ಪಿಟ್ಕೊಳ್ಳಿ, ಅ ಪೇರ್ ಆಫ್ ಟ್ರೌಸರ್ಸ್, ಅ ಪೇರ್ ಆಫ್ ಜೀನ್ಸ್, ಅ ಪೇರ್ ಆಫ್ ಶಾರ್ಟ್ಸ್ ಈ ಥರ ಹೇಳ್ತಾ ಇದ್ದೀರಾ ಅಂದರೆ ನೀವು ಒಂದನ್ನೇ ಹೇಳ್ತಾ ಇದ್ದೀರಾ. ಬಟ್ ಅದರಲ್ಲಿ 2 ಲೆಗ್ಸ್ಗಾಗುವಂತಹ 2 ಪಾರ್ಟ್ ಇರುತ್ತೆ, ಬಟ್ ಪೇರ್ ಆಫ್ ಯೂಸ್ ಮಾಡಲೇಬೇಕು. ಅದೇ ಥರ ಅ ಪೇರ್ ಆಫ್ ಸಿಸರ್ಸ್, ಪೇರ್ ಆಫ್ ಪ್ಲೈಯರ್ಸ್, ಪೇರ್ ಆಫ್ ಟ್ವಿಸರ್ಸ್ ಹೇಳ್ತಾರೆ. ಗ್ರೂಪ್ಸ್ ಆಫ್ ಪೀಪಲ್ ನೋಡಿ, ವರ್ಡ್ಸ್ ಫಾರ್ ಗ್ರೂಪ್ಸ್ ಆಫ್ ಪೀಪಲ್ ಕ್ಯಾನ್ ಹ್ಯಾವ್ ಸಿಂಗ್ಯುಲರ್ ಆರ್ ಪ್ಲೂರಲ್ ವರ್ಬ್ಸ್. ಎಕ್ಸಾಂಪಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅವರ್ ಟೀಮ್ ಈಸ್ ಪ್ಲೇಯಿಂಗ್ ವೆಲ್ ಅಂತನಾದರೂ ಹೇಳ್ಬೋದು, ಅವರ್ ಟೀಮ್ ಆರ್ ಪ್ಲೇಯಿಂಗ್ ವೆಲ್ ಅಂತನಾದರೂ ಹೇಳ್ಬೋದು. ಸೊ ಕೆಲವು ನೌನ್ಗಳು ಗ್ರೂಪ್ ಆಫ್ ಪೀಪಲ್ನ ರೆಫರ್ ಮಾಡುತ್ತೆ. ಟೀಮ್, ಆರ್ಮಿ, ಪಾರ್ಲಿಮೆಂಟ್, ಗವರ್ನಮೆಂಟ್, ರೈಟ್, ಆಡಿಯನ್ಸ್. ಈ ವರ್ಡ್ಗಳು ಕಲೆಕ್ಷನ್ ಆಫ್ ಪೀಪಲ್ನ ರೆಫರ್ ಮಾಡುತ್ತೆ. ಗೊತ್ತಾಗ್ತಿಲ್ಲ, ಇಲ್ಲಿ ತುಂಬ ಜನ ಸೇರಿರ್ತಾರೆ, ತುಂಬ ಜನ ಸೇರಿ ಆ ಎಲ್ಲರಿಗೂ ಒಂದು ಹೆಸರನ್ನ ಕೊಡ್ತಾರೆ. ಆ ನೌನ್ಗಳಿಗೆ ನೀವು ಮುಂದೆ ಏನು ಹಾಕ್ತೀರಾ, ಪ್ಲೂರಲ್ ವರ್ಬ್ ಆದರೂ ಹಾಕಿ, ಸಿಂಗ್ಯುಲರ್ ವರ್ಬ್ ಆದರೂ ಹಾಕಿ. ನೀವು ಆ ಪೂರ್ತಿ ಕಲೆಕ್ಷನ್ನ ಆ್ಯಸ್ ಅ ಹೋಲ್ ತಗೊಂಡ್ರೆ, ಸಿಂಗಲ್ ಯೂನಿಟ್ ಆಗಿ ತಗೊಂಡ್ರೆ ಸಿಂಗ್ಯುಲರ್ ಹಾಕಿ. ಇಂಡಿವಿಜುವಲಿ ರೆಫರ್ ಮಾಡ್ತಿದ್ರೆ ಪ್ಲೂರಲ್ ಹಾಕಿ ಅಷ್ಟೇ. ಮೈ ಫ್ಯಾಮಿಲಿ ಈಸ್ ಅನ್ಬೋದು ಅಥವಾ ಮೈ ಫ್ಯಾಮಿಲಿ ಆರ್ ಅನ್ಬೋದು. ಫ್ಯಾಮಿಲಿ ಈಸ್ ಯಾವಾಗ ಹೇಳ್ತೀವಿ ಅಂದರೆ ನನ್ನ ಫ್ಯಾಮಿಲಿ ಪೂರ್ತಿ ಫ್ಯಾಮಿಲಿಗೆ ಏನೋ ಬೇಕಾದಾಗ. ಮೈ ಫ್ಯಾಮಿಲಿ ಈಸ್ ಮೈ ಲೈಫ್ ಈ ಥರ ನೀವು ಹೇಳ್ಬೋದು. ಮೈ ಫ್ಯಾಮಿಲಿ ಆರ್ ಕಮಿಂಗ್ ಅಂತಲೂ ಹೇಳ್ಬೋದು, ಅಂದರೆ ನನ್ನ ಫ್ಯಾಮಿಲಿನಲ್ಲಿರೋರು ಎಲ್ಲರೂ ಬರ್ತಾ ಇದ್ದಾರೆ ಅಂತ. ಮೈ ಫ್ಯಾಮಿಲಿ ವಾಂಟ್ ಅಥವಾ ಮೈ ಫ್ಯಾಮಿಲಿ ವಾಂಟ್ಸ್. ಗವರ್ನಮೆಂಟ್ ಈಸ್ ಅಥವಾ ಗವರ್ನಮೆಂಟ್ ಆರ್. ಸೊ ಡಿಫ್ರೆನ್ಷಿಯೇಟ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನೀವು ಎಲ್ಲರನ್ನೂ ಒಟ್ಟಿಗೆ ಒಂದು ಯೂನಿಟ್ ಅಂತ ಅಂದ್ಕೊಂಡ್ರೆ ಸಿಂಗ್ಯುಲರ್, ಇಂಡಿವಿಜುವಲ್ ಆಗಿ ರೆಫರ್ ಮಾಡ್ತಿದ್ರೆ ಪ್ಲೂರಲ್. ಕಂಟ್ರಿ ನೇಮಲ್ಲೂ ಬರುತ್ತೆ. ಇಲ್ಲಿ ನೋಡಿ, ಇಂಡಿಯಾ ಹ್ಯಾಸ್ ಸೋಷಿಯಲ್ ಪ್ರಾಬ್ಲಮ್ಸ್. ಇಂಡಿಯಾ ಕಂಟ್ರಿನ ಆ್ಯಸ್ ಅ ಹೋಲ್ ಒಂದು ಕಂಟ್ರಿ ಥರ ತೊಗೊಂಡ್ರೆ ಸಿಂಗ್ಯುಲರ್, ಅದರಿಂದ ಹ್ಯಾಸ್ ಹಾಕಿದೆ. ಓಕೆ, ಇಂಡಿಯಾ ಹ್ಯಾವ್ ಓನ್ ದ ಮ್ಯಾಚ್. ಇಲ್ಲಿ ನಾನು ಇಂಡಿಯನ್ ಟೀಮ್ ಬಗ್ಗೆ ಮಾತಾಡ್ತಿದ್ದೀನಿ, ಇಂಡಿಯನ್ ಕ್ರಿಕೆಟ್ ಟೀಮ್ ಅಥವಾ ಇಂಡಿಯನ್ ಹಾಕಿ ಟೀಮ್. ಸೊ ಟೀಮ್ ತೊಗೊಂಡಾಗ ಟೀಮ್ ಆಫ್ ಪ್ಲೇಯರ್ಸ್ ಬರ್ತಾರೆ. ಅದಕ್ಕೇನೆ ಯಾವಾಗಲೂ ನೀವು ಸ್ಪೋರ್ಟ್ಸಲ್ಲಿ ನೋಡಿ, ಇಂಡಿಯಾ ಮುಂದೆ ಇಂಡಿಯಾ ಹ್ಯಾವ್ ಅಥವಾ ಇಂಡಿಯಾ ಆರ್ ಅಂತಲೇ ಇರುತ್ತೆ. ನೀವು ಕ್ರಿಕೆಟ್ ಮ್ಯಾಚ್ ನೋಡಿ, ಇಂಡಿಯಾ ಹ್ಯಾವ್ ಓನ್ ದ ಮ್ಯಾಚ್, ಇಂಡಿಯಾ ಹ್ಯಾವ್ ಓನ್ ದ ಟಾಸ್ ಅಂತಲೇ ಇರುತ್ತೆ. ಯಾಕೆ ಅಂದರೆ ಅದನ್ನು ಪ್ಲೂರಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಯಾಕೆಂದರೆ ಅದರಲ್ಲಿ ಪ್ಲೇಯರ್ಸ್ ಇರ್ತಾರೆ, ಎಲ್ಲ ಪ್ಲೇಯರ್ಗಳು ಸೇರಿ ಆಡಿದಾಗ ಮಾತ್ರ ಅದು ಟೀಮ್ ಆಗುತ್ತೆ. ಅದರಿಂದ ಅದನ್ನು ಪ್ಲೂರಲ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ತುಂಬ ಸರಿ. ಇದು ಸ್ಪೋರ್ಟ್ಸ್ಗಳಲ್ಲೇ ಇರುತ್ತೆ. ಸೊ ಇಂಡಿಯಾ ಹ್ಯಾವ್ ಅಂದರೆ ಅರ್ಥ ಇಂಡಿಯನ್ ಟೀಮ್ ಅಂತ. ಶಿ ಆಸ್ಕ್ಡ್ ಕ್ವೆಶ್ಚನ್ಸ್ ಟು ದಿ ಆಡಿಯನ್ಸಸ್. ನೋಡಿ, ಇಲ್ಲಿ ಆಡಿಯನ್ಸಸ್ ಅನ್ನೋದು ಪ್ಲೂರಲ್ ಆಗೋಗಿದೆ. ಯಾವಾಗ ಅಂದರೆ ಮೆನಿ ಪೀಪಲ್ ಇನ್ ದ ಆಡಿಯನ್ಸ್. ಅ ಟೆಲಿವಿಷನ್ ಆಡಿಯನ್ಸ್ ಅಂದರೆ ಆಲ್ ದ ಪೀಪಲ್ ಹೂ ವಾಚ್ ಟಿ ವಿ. ಈಗ ನಮ್ಮ ಕಂಟ್ರಿನಲ್ಲಿ ಟಿ ವಿ ನೋಡೋ ಅಂತಹ ಆಡಿಯನ್ಸ್ ಅವರೆಲ್ಲರನ್ನು ನಾನು ಒಟ್ಟಿಗೆ ರೆಫರ್ ಮಾಡಬೇಕಂದ್ರೆ ಅ ಟೆಲಿವಿಷನ್ ಆಡಿಯನ್ಸ್ ಈಸ್ ಅಂತಾನೆ ಹೇಳ್ತೀನಿ. ಅ ಟೆಲಿವಿಷನ್ ಆಡಿಯನ್ಸ್ ಈಸ್ ಅಂದರೆ ಎಲ್ಲ ಜನರು ನಾನು ಒಟ್ಟಿಗೆ ರೆಫರ್ ಮಾಡ್ತಾ ಇದ್ದೀನಿ, ಅವರೆಲ್ಲ ಟಿ ವಿ ನೋಡೋರು. ಅಲ್ಲಿ ನಾನು ಇಸ್ ಅಂತ ಹಾಕ್ಬಹುದು, ಆಸ್ ಅ ಸಿಂಗಲ್ ಯೂನಿಟ್ ಕನ್ಸಿಡರ್ ಮಾಡ್ತಿದ್ದೀನಿ. ಸೊ ಇವೆಲ್ಲ ಜನರಲ್ ರೂಲ್ಗಳು ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಈಸಿ ಆಗುತ್ತೆ. ಯಾಕೆಂದರೆ ಇದೆಲ್ಲ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ನಾನು ನಿಮಗಿನ್ನ. ಸೊ ನಿಮಗಿನ್ನ ಡೀಟೇಲ್ ಬೇಕಾಯ್ತಂದರೆ ವಿಡಿಯೋ ಪಾಸ್ ಮಾಡಿ ಇಲ್ಲಿ ಓದ್ಕೊಳ್ಳಿ. ಆ್ಯಂಡ್ ಈಗ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಈಗ ಇಲ್ಲಿ ಕೊಡುವಂಥ ವರ್ಡ್ಸ್ಗಳಿಗೆ ನೀವು ಪ್ಲೂರಲ್ ಬರೀಬೇಕು. ಸೊ ಈ ಎಲ್ಲ ವರ್ಡ್ಗಳನ್ನ ಥಿಂಕ್ ಮಾಡಿ, ಅದು ಕೌಂಟಬಲ್ಲ ಅನ್ಕೌಂಟಬಲ್ಲ ಫಸ್ಟ್ ಚೆಕ್ ಮಾಡಿ, ಆಮೇಲೆ ಇವುಗಳಿಗೆ ಪ್ಲೂರಲ್ ಆಗಿ ಚೇಂಜ್ ಮಾಡಿ. ಪ್ಲೂರಲ್ ಬರಲ್ಲ ಅಂದರೆ ಬಿಟ್ಬಿಡಿ, ಥಿಂಕ್ ಮಾಡಿ ಫಸ್ಟು. ನೀವು ಬೇಕಿದ್ರೆ ಗೂಗಲ್ ಕೂಡ ಮಾಡಿ, ಬಟ್ ಅಟ್ಲೀಸ್ಟ್ ಎಫರ್ಟ್ ಹಾಕಿ ಟ್ರೈ ಮಾಡಿ, ರೈಟ್? ಸೊ ನಾನು ನಿನ್ನೆ ಕೊಟ್ಟಿದ್ದೆ ಕೆಲವು ಕ್ವೆಶನ್ಸು, ಇಲ್ಲಿದೆ ನೋಡಿ ಅದಕ್ಕೆ ಆನ್ಸರ್ಸ್. ಐ ಆಮ್ ಇನ್ ಕನ್ಫ್ಯೂಷನ್ ನೌನ್ ಆಗಿದೆ. ಐ ಆಮ್ ಕನ್ಫ್ಯೂಸ್ಡ್ ಅಡ್ಜೆಕ್ಟಿವ್. ಪ್ಲೀಸ್ ಡೋಂಟ್ ಕನ್ಫ್ಯೂಸ್ ಮೀ ವರ್ಬ್. ಐ ವಿಲ್ ಕಾಂಪೀಟ್ ಇನ್ ಅ ಕ್ವಿಜ್ ಕಾಂಪಿಟೇಷನ್. ಫಸ್ಟ್ ವರ್ಡ್ ವರ್ಬ್, ಸೆಕೆಂಡ್ ವರ್ಡ್ ನೌನ್. ಈಸ್ ವೆರಿ ಕಾಂಪಿಟಿಟಿವ್, ಇಲ್ಲಿ ಇದು ಅಡ್ಜೆಕ್ಟಿವ್. ಇಂಡಿಯಾ ಲಾಂಚ್ಡ್ ಅ ಕಮ್ಯುನಿಕೇಷನ್ ಸ್ಯಾಟಲೈಟ್, ಇಲ್ಲಿ ಇದು ನೌನ್. ದೇ ಕುಡ್ ನಾಟ್ ಕಮ್ಯುನಿಕೇಟ್ ವಿತ್ ದ ಸ್ಯಾಟಲೈಟ್, ಕಮ್ಯುನಿಕೇಟ್ ಇಲ್ಲಿ ಇದು ವರ್ಬ್. ಗೊತ್ತಾಯ್ತಲ್ಲ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು ಏನಾದರೂ ಕಲಿತೆ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.